ಓಕೆ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ಇವತ್ತು ವೇದಾಂತ ಪರಿಭಾಷೆ 16 ಗುರುವಾರ. ಆದ್ದರಿಂದ ನೋಡೋಣ. ಭಾಷ್ಯವಾಕ್ಯ ಇದೆ. ಹಿಯರ್ ಈಸ್ ಎ ಭಾಷ್ಯ ಕೊಟೇಶನ್. ವಿ ಶಲ್ ಸ್ಟಡಿ ದಟ್. ಪರಿಪೂರ್ಣ ಶಕ್ತಿಕಂತೂ ಬ್ರಹ್ಮ. ಸೊ ಬ್ರಹ್ಮ ಜಗತ್ತಿಗೆ ಕಾರಣ. ಜಗತ್ತಿಗೆ ಕಾರಣ ಹೇಗೆ ಆಗುತ್ತಾನೆ ಅಂದರೆ, ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರುವ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಡಸ್ ಬ್ರಹ್ಮನ್ ಹ್ಯಾವ್ ಆಲ್ ದ ನೆಸೆಸರಿ ಕೆಪಾಸಿಟಿ ಆ್ಯಂಡ್ ವೇರ್ವಿಥಲ್? ದಟ್ ಮೀನ್ಸ್ ಶಕ್ತಿ ಆ್ಯಂಡ್ ಸಾಮರ್ಥ್ಯ. ಶಕ್ತಿ ಈಸ್ his capacity, his power, and also the paraphernalia, the material. Samarthya means the other ingredients, other necessary material and instruments and so on. Shakti and Samarthya. Shakti is his own capacity. Samarthya is all wherewithal. Does he have all these things? Yes, he has. That's what we have been discussing. ಶಕ್ತಿ ಸಾಮರ್ಥ್ಯವು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ಒಂದೇ ಪರಮಾತ್ಮನಲ್ಲಿರುತ್ತದ? ಹೌದು, ಒಬ್ಬನಲ್ಲೇ ಇರುತ್ತದೆ. ಅದೇ ಆಶ್ಚರ್ಯ. ಅದು ಶಾಸ್ತ್ರ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಬ್ಬರನ್ನು, ಪರಮಾತ್ಮನನ್ನು ಕೇವಲ ನಿಮಿತ್ತವಾಗಿಟ್ಟುಕೊಂಡರೆ, ಇನ್ನೊಬ್ಬರನ್ನು ಪರಮಾತ್ಮಕ್ಕಿಂತ ಬಿಡಿಯಾಗಿ ಇನ್ನೊಬ್ಬರನ್ನು ಉಪಾದಾನ ಕಾರಣ ಇಟ್ಕೊಂಡರೆ ಎಷ್ಟೋ ಯುಕ್ತಿ ವಿರುದ್ಧ, ಅನುಭವ ವಿರುದ್ಧ, ಶಾಸ್ತ್ರ ವಿರುದ್ಧಗಳು ಆಗುತ್ತವೆ. ಇಫ್ ಯು ಆಕ್ಸೆಪ್ಟ್ ಬ್ರಹ್ಮನ್ ಆ್ಯಸ್ ಓನ್ಲಿ ಇಂಟೆಲಿಜೆಂಟ್ ಕಾಸ್, ದಟ್ ಈಸ್ ನಿಮಿತ್ತ ಕಾರಣಂ, ಆ್ಯಂಡ್ ಉಪಾದಾನ ಕಾರಣಂ, ಇಫ್ ಯು ಟೇಕ್ ಸಮಥಿಂಗ್ ಎಲ್ಸ್ ಅದರ್ ದ್ಯಾನ್ ಬ್ರಹ್ಮನ್ ಆ್ಯಸ್ ಉಪಾದಾನ ಕಾರಣಂ, then what happens? There will be many illogicalities. We will be unable to explain many things. Many doubts arise, unable to explain many things. And ultimately result also, not only it is a logical defect, it goes against logic, it goes against anubhava, it goes against shastra, and ultimately result also will not be very, very appreciable result, commendable result. So, but if you want to follow ಶಾಸ್ತ್ರಕ್ಕೆ ಅನುಗುಣವಾಗಿ, ಯುಕ್ತಿಗೆ ಅನುಗುಣವಾಗಿ, ಅನುಭವಕ್ಕೆ ಅನುಗುಣವಾಗಿ, ಎಲ್ಲಕ್ಕೆ ಸಮನ್ವಯವಾಗಿರಬೇಕೆಂದರೆ ಬ್ರಹ್ಮ ಒಬ್ಬನೇ ಕಾರಣ. ಅಂದರೆ ಕಾರಣವಾಗಿರುವುದಕ್ಕೆ ಏನೇನು ಬೇಕೋ, ಅದೆಲ್ಲವೂ ತನ್ನಲ್ಲೇ ಇದೆ ಅಷ್ಟೇ. ಇನ್ ಆರ್ಡರ್ ಟು ಕಾನ್ಸ್ಟಿಟ್ಯೂಟ್ ದ ಕಾರಣಂ ಆಫ್ ದ ಜಗತ್, ವಾಟ್ ಎವರ್ ಈಸ್ ರಿಕ್ವೈರ್ಡ್, ಆಲ್ ದಟ್ ಈಸ್ ಇನ್ ಹಿಮ್ ಅಲೋನ್, ಇನ್ ಪರಮಾತ್ಮನ್ ಅಲೋನ್. ಪರಮಾತ್ಮ ಅಲೋನ್ ಈಸ್ ಕೇಪಬಲ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ನಥಿಂಗ್ ಎಲ್ಸ್ ಅದರ್ ದ್ಯಾನ್ ಹಿಮ್ ಈಸ್ ರಿಕ್ವೈರ್ಡ್. ತನ್ನನ್ನು ಬಿಟ್ಟು ತನಗಿಂತ ಬೇರೆ ಯಾವುದು ಬೇಕಾಗಿಲ್ಲ, ಎಲ್ಲವೂ ತಾನೇ. ಅಂದರೆ ತನಗಿಂತ ಬೇರೆ ಅನಿಸಿದ್ದರೆ ಅದೆಲ್ಲ ತನ್ನಿಂದ ಹುಟ್ಟಿದ ಕಾರ್ಯವೇ ಎಂದು ತಿಳ್ಕೊಳ್ಳಬೇಕು. ಇಫ್ ಎನಿಥಿಂಗ್ ಅಪಿಯರ್ಸ್ ಆ್ಯಸ್ ಇಫ್ ಡಿಫರೆಂಟ್ ಫ್ರಮ್ ಬ್ರಹ್ಮನ್, ಆಲ್ ದಟ್ ಈಸ್ kalpitam, all that is imagined, all that is produced by Brahman, not a self-existing and helping Brahman. See, whatever you see,
ಪರಮಾತ್ಮಕ್ಕಿಂತ ಬೇರೆ ಎಂಬುದು ಏನಾದರೂ ಕಂಡು ಬಂದರೆ ಅದೆಲ್ಲವೂ ಪರಮಾತ್ಮನಿಂದ ಹುಟ್ಟಿದ್ದೇ ಹೊರತು ಜಗತ್ತು ಹುಟ್ಟುವಕ್ಕೆ ಮುಂಚೆ ಸ್ವತಂತ್ರವಾಗಿದ್ದುಕೊಂಡು ತಾನಾಗಿದ್ದುಕೊಂಡು ಪರಮಾತ್ಮಕ್ಕೆ ಸಹಕಾರ ಮಾಡುವುದು, ಸಪೋರ್ಟ್ ಮಾಡುವಂಥದ್ದಲ್ಲ. ಓಕೆ, ತನಗಿಂತ ಪಕ್ಕಕ್ಕೆ ಪರಮಾತ್ಮಗಿಂತ ಬಿಡಿಯಾಗಿದ್ದುಕೊಂಡು ಪರಮಾತ್ಮಕ್ಕೆ ಸಹಕರಿಸುವಂಥದ್ದು ಇನ್ನೊಂದಿಲ್ಲ. ಏಕೆಂದರೆ ಇನ್ನೊಂದಿದ್ದರೆ ಅದರಿಂದ ಎಷ್ಟೋ ತಪ್ಪುಗಳಾಗ್ತವೆ. ಅದೆಲ್ಲ ನಾವು ಹಿಂದೆ ಮಾಡಿದ್ದೇವೆ, ಈಗ ಮತ್ತೆ ಮತ್ತೆ ಬೇಡ. ಆದ್ದರಿಂದ ಕೊನೆಗೂ ತಾತ್ಪರ್ಯ ಏನೆಂದರೆ, ದೆರ್ ಈಸ್ ನಥಿಂಗ್ ಎಕ್ಸಿಸ್ಟಿಂಗ್ ಇಂಡಿಪೆಂಡೆಂಟ್ ಆಫ್ ಪರಮಾತ್ಮ, ಎಡಿಷನ್ ಟು ಪರಮಾತ್ಮ ಆ್ಯಸ್ ಎ ಹೆಲ್ಪಿಂಗ್ ಹಿಮ್. ಬಿಕಾಸ್ ಸಮ್ ದರ್ಶನಾಸ್, ಕೆಲವು ದರ್ಶನಕಾರರು, ಅದ್ವೈತಿಗಳು ಬ್ರಹ್ಮ ಒಂದೇ ಪೂರ್ಣ ಕಾರಣ, ಒಬ್ಬನೇ ಕಾರಣ, ಪೂರ್ಣ ಕಾರಣ ಎರಡೂ ಇರಬೇಕು. ಬ್ರಹ್ಮನ್ ಇಸ್ ದ ಓನ್ಲಿ ಕಾಸ್, ಬ್ರಹ್ಮನ್ ಓನ್ಲಿ ಕಾಸ್ ಆ್ಯಂಡ್ ಕಂಪ್ಲೀಟ್ ಕಾಸ್, ಪರಿಪೂರ್ಣ ಕಾರಣ. ಅವನೊಬ್ಬನೇ ಎಲ್ಲಕ್ಕೆ ತಾನೊಬ್ಬನೇ ಸಾಕು. ಓನ್ಲಿ ಕಾಸ್ ಆ್ಯಂಡ್ ಕಂಪ್ಲೀಟ್ ಕಾಸ್. ಇದನ್ನು ಒಪ್ಪದೆ ಕೆಲವರೇನು ಹೇಳಿದ್ದಾರೆಂದರೆ, ಅಲ್ಲ, ಪರಮಾತ್ಮ ಒಬ್ಬನೇ ಜಗತ್ತಿಗೆ ಕಾರಣವಾಗುವ ಹಾಗಿಲ್ಲ, ಪರಮಾತ್ಮಕ್ಕಿಂತ ಬಿಡಿಯಾಗಿ ಒಂದು ಪ್ರಕೃತಿ ಇರುತ್ತದೆ. ಕೆಲವರು ಹೇಳಿದ್ದಾರೆ ಸಾಂಖ್ಯರು ಪ್ರಕೃತಿಯೇ ಬಿಡಿಯಾಗಿ ಸೃಷ್ಟಿ ಮಾಡ್ತದೆ ಎಂದು ಕೆಲವರು ಹೇಳಿದ್ದಾರೆ. ಪರಮಾತ್ಮ ಮಾಡಬೇಕಾಗೇ ಇಲ್ಲ, ಪರಮಾತ್ಮ ಸುಮ್ಮನೆ ಕೂತಿರ್ತಾನೆ, ಪ್ರಕೃತಿ ಮಾಡುತ್ತದೆ ಎಂದು ಸಾಂಖ್ಯರು ಹೇಳಿದ್ದಾರೆ. ಓಕೆ, ಸಾಂಖ್ಯಾಸ್ ಟೋಲ್ಡ್ ದಟ್ ಪ್ರಕೃತಿ ಅಲೋನ್ ಕ್ರಿಯೇಟ್ಸ್ ಆ್ಯಂಡ್ ಪರಮಾತ್ಮ ಡಸಂಟ್ ಡು ಎಟ್ ಆಲ್, ಹಿ ರಿಮೇನ್ಸ್ silent. Paramatma is only a consumer of it, only a consumer, and the producer is manufacturer is the Prakriti. Paramatma is only a consumer of it ಎಂದು ಸಾಂಖ್ಯರು ಹೇಳಿದ್ದಾರೆ. ಓಕೆ, ಈಗ ಇನ್ನೂ ಕೆಲವರು ನೈಯಾಯಿಕ ವೈಶೇಷಿಕರು, ದ್ವೈತಿಗಳು, ಇವರೆಲ್ಲೇನು ಹೇಳಿದ್ದಾರೆ? ದ್ವೈತಿಗಳು ಅಂದ್ರೇನು? ನೈಯಾಯಿಕ, ದ್ವೈತಿ ಮುಂತಾದವರು. ಇವರೆಲ್ಲ ಏನು ಹೇಳಿದ್ದಾರೆ ಅಂದರೆ, ಪರಮಾತ್ಮ ನಿಮಿತ್ತ ಕಾರಣ, ಪರಮಾತ್ಮ ನಿಮಿತ್ತ ಆ್ಯಂಡ್ ಪ್ರಕೃತಿ ಉಪಾದಾನ. ಆದರೆ ಪ್ರಕೃತಿ ಪರಮಾತ್ಮಗಿಂತ ಬಿಡಿಯಾಗಿ ಇರುತ್ತದೆ, ಪರಮಾತ್ಮಕ್ಕೂ ಸಹಕರಿಸ್ತಾರೆ. ದೇ ಸೇ ನೌ ದ ಸೆಕೆಂಡ್ ಪೀಪಲ್, ದ್ವೈತಿನ್ಸ್, ನೈಯಾಯಿಕಾಸ್ ಆ್ಯಂಡ್ ಎಟ್ಸೆಟ್ರಾ. ನೈಯಾಯಿಕಾಸ್ ಎಟ್ಸೆಟ್ರಾ, ವಾಟ್ ದೇ ಟೋಲ್ಡ್ ಈಸ್, ಈಶ್ವರ ಇಸ್ ದ ಕ್ರಿಯೇಟರ್, ನಿಮಿತ್ತ ಕಾರಣಂ. ದೆರ್ ಈಸ್ ಎ ಪ್ರಕೃತಿ ವಿಚ್ ಇಸ್ ಸಪರೇಟ್ ಫ್ರಮ್ ಹಿಮ್ ಬಟ್ ಕೋಆಪರೇಟ್ಸ್ ವಿತ್ ಹಿಮ್. Cooperates. If Paramatma molds it, it allows itself to be molded into the world. ಓಕೆ, ಈ ಪಾಯಿಂಟ್ ಇಟ್ಕೊಂಡರು. ಈಗ ಇಬ್ಬರಾಯಿತು, ಸಾಂಖ್ಯ ಆಯಿತು, ನ್ಯಾಯವೈಶೇಷಿಕ ದ್ವೈತಿಗಳಾಯಿತು. ಮೂರನೆಯದು ವಿಶಿಷ್ಟಾದ್ವೈತಿಗಳು. ಓಕೆ, ವಿಶಿಷ್ಟಾದ್ವೈತಿಗಳು ಹೇಗಿಟ್ಕೊಂಡರು? ಪ್ರಕೃತಿ ಬೇಕು ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ. ಏಕೆಂದರೆ ಜಗತ್ತಿನಲ್ಲಿ ಜಡ ಇದೆ, ಚೇತನ ಇದೆ. ಜಗತ್ತಿನಲ್ಲಿ ಜಡ ಇದೆ, ಚೇತನ ಇದೆ. ಅದಕ್ಕೋಸ್ಕರ ಜಡ ಚೇತನ ಕಾರಣದಲ್ಲಿ ಎರಡಿರಬೇಕು ಎಂದು ಹೇಳುವುದು ಶುರು ಮಾಡಿಬಿಟ್ಟರು. ಕಾರಣದಲ್ಲಿ, ಕಾರ್ಯದಲ್ಲಿ ಜಡಚೇತನ ಎರಡು ಇರುವುದರಿಂದ ಕಾರ್ಯದಲ್ಲಿ ಜಡಚೇತನ ಇರಬೇಕು. ದ್ವೈತಿಗಳು, ನೈಯಾಯಿಕರು, ವೈಶೇಷಿಕರು ಎರಡನೆಯವರು. ಮೂರನೆಯವರಾದ ವಿಶಿಷ್ಟಾದ್ವೈತಿಗಳು. ಈ ಇಬ್ಬರೂ ಒಪ್ಪಿಕೊಂಡಿರುವ ಅಂಶ ಏನೆಂದರೆ, ಕಾರ್ಯ ಜಗತ್ತಿನಲ್ಲಿ ಜಡಚೇತನ ಎರಡಿರುವುದರಿಂದ ಕಾರಣದಲ್ಲಿಯೂ ಎರಡಿರಬೇಕು. ಓಕೆ, ಆದರೆ ಇಬ್ಬರ ಮಧ್ಯೆ ಸ್ವಲ್ಪ ವ್ಯತ್ಯಾಸ ಇದೆ. ಒನ್ ಸೈಡ್ ದ ದ್ವೈತಿನ್ಸ್, ನೈಯಾಯಿಕಾಸ್, ವೈಶೇಷಿಕಾಸ್ ಒನ್ ಸೈಡ್, and Vishishtadvaitins on another side. Both these schools have accepted that since there is
since there are Jada and Chetana in the world, in the Karana also must be both Jada and Chetana. Since we find the Jagat as Jada and Chetana, that is a Karya Prapancha, its Karana also must have both Jada and Chetana. Okay. Yet there is a little difference between Nayayika Dvaitins on the one side and Vishishtadvaitins on the other side. ಆದರೆ ನೈಯಾಯಿಕ ವೈಶೇಷಿಕರಲ್ಲಿಯೂ ಮತ್ತು ವಿಶಿಷ್ಟಾದ್ವೈತಿಗಳಲ್ಲಿಯೂ, ಅಂದರೆ ನೈಯಾಯಿಕರು ದ್ವೈತಿಕರಲ್ಲಿಯೂ ದ್ವೈತಿಗಳಲ್ಲಿಯೂ ಮತ್ತು ಈ ವಿಶಿಷ್ಟಾದ್ವೈತಿಗಳಲ್ಲಿಯೂ ಒಂದು ಚೂರು ವ್ಯತ್ಯಾಸ ಇದೆ. ಅದೇನೆಂದರೆ ಜಡಚೇತನ ಎರಡೂ ಬೇಕು, ನಿಮಿತ್ತ ಕಾರಣ ಉಪಾದಾನ ಕಾರಣ. ಆದರೆ ಉಪಾದಾನ ಕಾರಣ ದ್ವೈತಿಗಳು ಹೇಳಿದ್ದು, ದ್ವೈತಿಗಳು ನೈಯಾಯಿಕರು ಹೇಳಿದ್ದೇನೆಂದರೆ ಉಪಾದಾನ ಕಾರಣ ಬಿಡಿಯಾಗಿರುತ್ತದೆ, ಪರಮಾತ್ಮಕ್ಕೆ ಸಹಕರಿಸುತ್ತದೆ ಅಷ್ಟೇ. ವಿಶಿಷ್ಟಾದ್ವೈತಿಗಳು ಹೇಳುವುದು ಉಪಾದಾನ ಕಾರಣ ಬಿಡಿಯಾಗಿರಲ್ಲ, ಪರಮಾತ್ಮದಲ್ಲೇ ಒಂದು ಅಂಗವಾಗಿರುತ್ತದೆ. ಇಷ್ಟು ವ್ಯತ್ಯಾಸ. ಆದರೆ ಎರಡು ಅಂಶಗಳಿರುತ್ತವೆ. ವಿಶಿಷ್ಟಾದ್ವೈತಿಗಳು ಹೇಳುವುದು ಪರಮಾತ್ಮನಲ್ಲಿ ಎರಡು ಅಂಶ, ಚೇತನಾಂಶ, ಜಡ ಅಂಶ. ಅವರೇನು ಹೇಳುತ್ತಾರೆ, ಚೇತನ ಬೇರೆ ಜಡ ಬೇರೆ. ಆದರೆ ಇಬ್ಬರೂ ಒಪ್ಪಿಕೊಳ್ಳುವುದು ಏನೆಂದರೆ ಜಡಚೇತನ ಎರಡೂ ಬೇಕು. ಓಕೆ, ಜಡಚೇತನ ಎರಡೂ ಬೇಕು. ಏಕೆಂದರೆ ಸೃಷ್ಟಿಯಲ್ಲಿ ಜಡಚೇತನ ಎರಡೂ ಇದೆ. ಆದರೆ ಈ ಎರಡು ಬೇರೆ ಎನ್ನುವುದು ಹೇಳುವುದು ಎರಡು ಬೇರೆ ಹೇಳುವುದು ದ್ವೈತಿಗಳು, ಎರಡು ಒಂದುನಲ್ಲೇ ಒಂದುನಲ್ಲೇ ಎರಡು ಭಾಗಗಳಿರುವುದು ಎನ್ನುವುದು ವಿಶಿಷ್ಟಾದ್ವೈತಿಗಳು ಅಲ್ಲವೇ? ಒಂದುನಲ್ಲೇ ಟೂ ಪಾರ್ಟ್ಸ್ ಆಫ್ ದ ಸೇಮ್, ಟೂ ಆಸ್ಪೆಕ್ಟ್ಸ್ ಆರ್ ಟೂ ಪಾರ್ಟ್ಸ್ ಆಫ್ ದ ಸೇಮ್. Okay, let me say the same thing in English. Dvaitins and Naiyayikas on one side and Vishishtadvaitins on another side. Both of them seeing the world consisting of Jada and Chetana, sentient and insentient, imagined or explained, posited that the cause also must have the two elements. Since there are two elements in the effect, cause also must have two elements. Okay. Yet there is a little difference between Dvaitins and Vishishtadvaitin. There is a slight difference. Dvaitin is not one person. There are many schools put together. Nayayika, Vaisheshika, Dvaita, and then Shaiva. All these four put together, even say that even Arya Samaj, all these people put together fall under Dvaitins. So there are more than one school come under Dvaitin. Don't say Madhvas alone are Dvaitins. There are many schools fall under that one Dvaita school. Okay. So since there is Jada and Chetana both in both the elements in the Karya, Karana also must have the two elements. Yet there is a slight difference. In Dvaitins say that the Jada and Chetana are separate, but Ishvara uses them, the Upadana, which is separate. Whereas the Vishishtadvaitins say Ishvara himself contains two aspects in him, two parts in him, a Chaitanya aspect and Jada aspect, so two aspects in the same, two parts in one alone. This much is the difference. Ishte ಇವರಿಬ್ಬರಲ್ಲಿ ಭೇದ. ದ್ವೈತಿಗಳು ಒಪ್ಪುಕೊಳ್ಳುವುದು ಉಪಾದಾನ ಕಾರಣ ಜಡ ಬಿಡಿಯಾಗಿರುತ್ತದೆ, ಚೇತನ ಬಿಡಿಯಾಗಿರುತ್ತದೆ. ಚೇತನ ಈಶ್ವರ ಜಡವಾದ ಉಪಾದಾನವನ್ನು ಬಳಸಿಕೊಂಡು ಸೃಷ್ಟಿ ಮಾಡ್ತಾನೆ. ಅಂದರೆ ಸೃಷ್ಟಿಯಲ್ಲಿಯೂ ಜಡ ಚೇತನ ಬಿಡಿಯಾಗೇ ಇರುತ್ತವೆ. ಮತ್ತೆ ಏಕೆಂದರೆ ಕಾರಣದಲ್ಲಿ ಬಿಡಿಯಾಗಿದ್ದರೆ ಕಾರ್ಯದಲ್ಲಿಯೂ ಬಿಡಿಯಾಗೇ ಇರುತ್ತವೆ. Since they are two different, ಉಪಾದಾನ ಕಾರಣ and ನಿಮಿತ್ತ ಕಾರಣ, sentient Ishvara and insentient Prakriti, when they are two separate in the cause, in the effect also there will be two difference. Ishvara is different and Jagat is different. ಈಗ coming to the Vishishtadvaitins,
These two are there, but these two are two aspects, two parts in a one. ಒಂದನಲ್ಲೇ ಎರಡು ಅಂಶಗಳು, ಎರಡು ಭಾಗಗಳಿದ್ದಿರುತ್ತವೆ. ಚೇತನ ಜಡ ಪಕ್ಕಪಕ್ಕದಲ್ಲೇ. ಸೊ ಇನ್ ವಿಶಿಷ್ಟಾದ್ವೈತನ್ಸ್ ದೇ ಆಕ್ಸೆಪ್ಟ್ ಜಡ ಆ್ಯಂಡ್ ಚೇತನ. ಈಗ ವೇದಾಂತಿಗಳು ಹೇಳುವುದೇನೆಂದರೆ ಇಂದ ಕಾರಣಂ, ವೇದಾಂತಿಗಳು ಹೇಳುವುದೇನೆಂದರೆ ಕಾರಣದಲ್ಲಿ ನೀವು ಉಪಾದಾನ ಕಾರಣ ಬಿಡಿಯಾಗಿ ಬೇಕಾಗಿಲ್ಲ. ಉಪಾದಾನ ಕಾರಣವೂ ಬ್ರಹ್ಮವೇ. ಅದು ಆಶ್ಚರ್ಯ ನೋಡಿ. ಉಪಾದಾನ ಕಾರಣವೂ ಬ್ರಹ್ಮವೇ, ನಿಮಿತ್ತ ಕಾರಣವೂ ಬ್ರಹ್ಮವೇ, ಎಲ್ಲ ಕಾರಣ ಬ್ರಹ್ಮವೇ. ಮತ್ತು ಪ್ರಪಂಚದಲ್ಲಿ ಸಂದೇಹ ಬರುತ್ತದೆ. ಓಕೆ, ಲೆಟ್ ಅಸ್ ಫಸ್ಟ್ ಸೇ ಇನ್ ಇಂಗ್ಲೀಷ್. If according to Advaitins, Brahman or the cause is complete cause. He is only cause and complete cause. He himself constitutes nimitta karanam as well as upadana karanam, intelligent cause and material cause. If that is the case, then the doubt arises. ಹಾಗಾದರೆ ಒಂದು ಸಂದೇಹ ಬರುತ್ತದೆ, ಪರಮಾತ್ಮ ಚೈತನ್ಯ ಸ್ವರೂಪವಲ್ಲವೇ? ಚೈತನ್ಯವು ಇದು ಸಾಂಖ್ಯರದೇ ಆಕ್ಷೇಪ ಮಾಡ್ತಾರೆ. ಪರಮಾತ್ಮ ಕೇವಲ ಚೈತನ್ಯನೇ ಅಲ್ಲವೇ? ಕೇವಲ ಚೈತನ್ಯ ಪ್ರಪಂಚದಲ್ಲಿ ಜಡವಾಗಿ ಹೇಗೆ ತೋರ್ಕೊಳ್ತಾನೆ? ಕೇವಲ ಚೈತನ್ಯಕ್ಕೆ ಅನೇಕ ಸಂದೇಹಗಳು ಬರುತ್ತವೆ. ಅವರಿಗೆ ದೇಹವಿಲ್ಲ ಅಲ್ಲವೇ? ಸೃಷ್ಟಿ ಮಾಡುವುದಕ್ಕೆ ದೇಹವಿಲ್ಲ, ಸಲಕರಣೆಗಳಿಲ್ಲ. ಅಷ್ಟೇ ಅಲ್ಲ, ಸೃಷ್ಟಿಯಲ್ಲಿ ಜಡ ಪದಾರ್ಥಗಳು ಕಂಡು ಬರುತ್ತಾ ಇವೆ. ಜಡ ಪದಾರ್ಥಗಳು ಎಲ್ಲಿಂದ ತರುತ್ತಾನೆ? ಚೇತನದಿಂದ ಜಡ ಹೇಗೆ ಹುಟ್ಟುತ್ತದೆ? ಇವೆಲ್ಲ ಸಂದೇಹಗಳು, ಎರಡು ಸಂದೇಹಗಳು ಬರುತ್ತವೆ. ಪರಮಾತ್ಮಕ್ಕೆ ದೇಹವಾದಿಗಳು ಇಲ್ಲ. ಸೃಷ್ಟಿಯಲ್ಲಿ ಜಡ ಪದಾರ್ಥಗಳು, ಚೇತನಗಳು, ಜೀವರು ಕಂಡು ಬರುತ್ತಾ ಇದ್ದಾರೆ, ಜಡ ಪದಾರ್ಥಗಳು ಕಂಡು ಬರ್ತಾ ಇವೆ. ಈ ಎರಡು ಕಂಡು ಬರುವಾಗ ಈ ಜಡವು ಎಲ್ಲಿಂದ ಹುಟ್ಟಿತು, ಶರೀರಾದಿಗಳು ಎಲ್ಲಿಂದ ತಗೊಂಡು ಬಂದ? ಎರಡು ಸಂದೇಹಗಳು ಬರುತ್ತವೆ. ಸೊ ಅಕಾರ್ಡಿಂಗ್ ಟು ಅದ್ವೈತಿನ್ಸ್, ಪರಮಾತ್ಮ ಅಲೋನ್ ಈಸ್ ದ ಕಾಸ್ ಆ್ಯಂಡ್ ಈಸ್ ಎ ಕಂಪ್ಲೀಟ್ ಕಾಸ್. ಇಟ್ ಡಸಂಟ್ ನೀಡ್ ಎನಿಥಿಂಗ್ ಎಲ್ಸ್ ಅದರ್ ದೆನ್ ಹಿಮ್ಸೆಲ್ಫ್. ಬಟ್ ಪರಮಾತ್ಮ ಈಸ್ ಚೈತನ್ಯಂ. 3 points. Paramatma is Chaitanyam. He is the alone cause and complete cause. He alone is the cause and complete cause. 3 points. He is a Chaitanyam. He alone is the cause and is a complete cause. If that is the case, then certain doubts arise. See, to be able to create the world, you need a body. You need body and mind. Without body and mind, how will you create? One point. Second point is, in the created world, we see the insentient objects, like you see the earth and table and stones and etc. water. They are really insentient. Since Paramatma is only Chaitanyam, we accept he is only Chaitanyam. But how can the Chaitanya Matram will be able to achieve these two things? How will he be able to produce the inert objects? From Chaitanyam alone can come. From Chaitanyam, Jada cannot come. Insentient cannot be produced from Chaitanyam. Because Chaitanya can produce Chaitanya alone, Jada can produce Jada. Since we find Jada Padarthas in the world, ಪ್ರಪಂಚದಲ್ಲಿ ನಮಗೆ ಜಡ ಪದಾರ್ಥಗಳು ಕಂಡು ಬರುವುದರಿಂದ ಈ ಜಡ ಪದಾರ್ಥಗಳಿಗೆ ಕಾರಣ ಯಾರು ಎಂದು ಹೇಳಬೇಕು. We have to say who is the cause of these insentient objects found in the world. So there must be insentient cause for the insentient world. ಜಡ ಪದಾರ್ಥಗಳಿಗೆ ಒಂದು ಜಡವಾದ ಕಾರಣ ಇರಬೇಕು. ನೀವೇನೋ ಪರಮಾತ್ಮನು ಒಂದು ಚೈತನ್ಯವೇ ಎಂದು ಒಪ್ಕೊಳ್ತಾ ಇದ್ದೀರಿ. ದ್ವೈತಿಗಳಿಗೆ ನೋಡಿ, ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಮುಂತಾದವರೆಲ್ಲ ಪ್ರಪಂಚದಲ್ಲಿ ಕಂಡುಬರುವ ಜಡ ಪದಾರ್ಥಗಳಿಗೆ ಜಡವೇ ಒಂದು ಕಾರಣ ಇರಬೇಕು ಎಂದು ಒಪ್ಕೊಂಡರು. ನೀವೇನು ಹೇಳ್ತೀರಿ? ಅದ್ವೈತಿಗಳು ಪ್ರಪಂಚದಲ್ಲಿ ಜಡಚೇತನಗಳಿವೆ ಒಪ್ಕೊಳ್ತಾರೆ, ಆದರೆ ಕಾರಣಭೂತ ಪರಮಾತ್ಮ ಒಬ್ಬನೇ ಚೈತನ್ಯ ಎಂದು ನೀವು ಹೇಳ್ತೀರಿ. ಇದು ಅವರಿಗೆ ನಿಮಗೆ ವ್ಯತ್ಯಾಸ. Dvaitins and Vishishtadvaitins say that to account for the inert objects in the world,
to account for the inert objects in the world, the cause also must have an inert element, an insentient element. That insentient element, whether it is separate from Ishvara as a part of Ishvara, is a different issue, because there are two views between them, Dvaitins and Vishishtadvaitins. But some material element, some insentient cause is required. ಜಗತ್ತಿನಲ್ಲಿ ಜಡವು ಕಂಡುಬರುವುದರಿಂದ ಜಡಕ್ಕೆ ಕಾರಣವಾದ ಒಂದು ಜಡರೂಪ ಕಾರಣವೇ ಇರಲೇಬೇಕು ಎಂದು ಅವರು ಹೇಳುವುದು. ಆದರೆ ಆ ಜಡವಾದ ಕಾರಣ ಈಶ್ವರನಿಗೆ ಬಿಡಿಯಾಗಿರುತ್ತದಾ, ಈಶ್ವರನಲ್ಲೇ ಅಂಗವಾಗಿರುತ್ತದಾ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ದ್ವೈತಿಗಳು ವಿಶಿಷ್ಟಾದ್ವೈತಿಗಳಲ್ಲಿ. ಹೇಗೆ ಆಗಲಿ, ಈಶ್ವರನಲ್ಲೇ ಅಂಗವಾಗಿರಲಿ ಪಕ್ಕಕ್ಕಿರಲಿ, ಆದರೆ ಜಡ ಮಾತ್ರ ಒಂದಿದೆ ಎಂದು ಅವರು ಒಪ್ಕೊಂಡರು. ವೆದರ್ ದಟ್ ಇನ್ಸೆನ್ಷಂಟ್ ಕಾಸ್ ಈಸ್ ಸಪರೇಟ್ ಫ್ರಮ್ ಈಶ್ವರ ಆರ್ ಪಾರ್ಟ್ ಆಫ್ ಈಶ್ವರ, ಬಟ್ ಇಟ್ ಈಸ್ ದೇರ್ ಟು ಅಕೌಂಟ್ ಫಾರ್ ದ ಇನ್ಸೆನ್ಷಂಟ್ ಆಬ್ಜೆಕ್ಟ್ ಇನ್ ದ ವರ್ಲ್ಡ್. ಕಾರ್ಯ ಪ್ರಪಂಚದಲ್ಲಿ ಜಡ ಪದಾರ್ಥಗಳು ಕಂಡುಬರುವುದರಿಂದ ಅದಕ್ಕೆ ಕಾರಣವಾಗಿ ಒಂದು ಜಡವಿರಬೇಕು ಎನ್ನುವುದು ಮಾತ್ರ ಅವರು ಒಪ್ಕೊಂಡರು. ನೀವೊಬ್ಬರೇ ಅದ್ವೈತಿಗಳು ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ. ಮಿಕ್ಕ ಜನರೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅವರು ಒಪ್ಕೊಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಯು ಆರ್ ದ ಓನ್ಲಿ ಅದ್ವೈತನ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಹಿಯರ್. Dvaitins and Vishishtadvaitins, everybody is explaining very nicely. Because we see the inert objects in the world, and therefore in the cause also we find an inert object. There is a little difference. Adaralli salpa vyathyasa. Dvaitins say that upadana karanam separate, Vishishtadvaitins say part of Ishvara. Okay, that we need not quarrel. ಅದನ್ನು ದೊಡ್ಡ ಇಶ್ಯೂ ಆಗಿ ಇಟ್ಕೊಳ್ಳಬೇಡ. ಪಕ್ಕಕ್ಕೆ ಇರಲಿ ಒಳಗೆ ಇರಲಿ ಜಡ ಇದೆ ಅಂದಲ್ಲವೇ ಸಾಕು, ಅಷ್ಟು ಸಾಕು ನಮಗೆ. ಬಟ್ ಫಾರ್ ಯು, ನಿಮ್ಮ ಅದ್ವೈತಿಗಳಿಗೆ ಪ್ರಾಬ್ಲಮ್. ನೀವು ಜಡವೇ ಇಲ್ಲ ಎಂದು ಹೇಳ್ತಾ ಇದ್ದೀರಿ. ಒಂದೇ ಪರಮಾತ್ಮ ಅಂದರೆ ಜಡವು ಹೇಗೆ ಬಂತು? ನೀವು ಅದ್ವೈತಿಗಳಿಗೆ ಹೇಳೋಕ್ಕೆ ಆಗಲ್ಲ. ಇಫ್ ಪರಮಾತ್ಮ ಇಸ್ ದ ಓನ್ಲಿ ಕಾಸ್, ಕಂಪ್ಲೀಟ್ ಕಾಸ್ ಫಾರ್ ದ ವರ್ಲ್ಡ್, ಆ್ಯಂಡ್ ದಟ್ ಟು ಪರಮಾತ್ಮ ಹೂ ಈಸ್ ಓನ್ಲಿ ಚೈತನ್ಯ ಮಾತ್ರ, ಹೂ ಈಸ್ ಓನ್ಲಿ ಕಾನ್ಷಿಯಸ್ನೆಸ್, how will be able to create jada? Chaitanyam can produce not only Chaitanyam, he can't create jada. Chaitanyam can produce only Chaitanyam. ಚೈತನ್ಯದಿಂದ ಚೈತನ್ಯವೇ ಹುಟ್ಟುತ್ತದೆ, ಜಡವು ಹುಟ್ಟಲ್ಲ. ನೀವು ಜಡವು ಎಲ್ಲಿಂದ ತರ್ತೀರಿ? ಅಬ್ಬಾ, ಅದ್ವೈತಿಗಳು ಸಿಕ್ಕಾಕ್ಕೊಂಡರು. ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ, ಸಿಕ್ಕಾಕ್ಕೊಂಡರು ನೀವು ನೋಡಿ. ಇದಕ್ಕೆ ಹೇಳುವುದೇನೆಂದರೆ, ಚೈತನ್ಯ ರೂಪ ಪರಮಾತ್ಮ himself is the material cause, sentient cause, intelligent cause, and every cause, whatever the world requires, all that Paramatma alone constitutes. Paramatma alone constitutes the complete cause, entire cause. Doesn't need anything other than himself, and he is purely Chaitanya. ಒಬ್ಬ ಚೈತನ್ಯನೇ ಆಗಿದ್ದುಕೊಂಡು ಜಗತ್ತು ಸೃಷ್ಟಿಗೆ ಬೇಕಾಗಿರುವ ಕಂಪ್ಲೀಟ್ ತಾನೊಬ್ಬನೇ ಆಗುತ್ತಾನೆ. ಎಲ್ಲವೂ ತಾನೇ, ಕಂಪ್ಲೀಟ್ ತಾನೇ, ಚೈತನ್ಯ ಒಬ್ಬನೇ ಸಾಕು, ಯಾವುದು ಬೇಡ. ದೇಹವೂ ತಾನೇ, ಉಪಾದಾನ ಕಾರಣವೂ ತಾನೇ, ಜಗತ್ತು ಆಗಿ ತೋರುವುದು ತಾನೇ, ಎಲ್ಲ ತಾನೇ. ಅದು ಹೇಗೆ? ಕೇವಲ ಚೈತನ್ಯದಲ್ಲಿ ದೇಹವೆಲ್ಲಿಂದ ಬರುತ್ತದೆ? ಜಡ ಎಲ್ಲಿಂದ ಬರುತ್ತದೆ? ಸೃಷ್ಟಿ ಆದ ನಂತರ ಜಡ. ಓಕೆ, ಸೃಷ್ಟಿಗೆ ಮೊದಲು ಜಡ ಇಲ್ಲ, ಒಪ್ಕೊಳ್ತೀವಿ. ಸೃಷ್ಟಿಗೆ ಮೊದಲು ಜಡ ಇಲ್ಲದಿದ್ದರೆ ಸೃಷ್ಟಿ ನಂತರ ಜಡ ಎಲ್ಲಿಂದ ಬಂತು? ಸೃಷ್ಟಿಗೆ ಮೊದಲು ಚೈತನ್ಯ ಪರಮಾತ್ಮ ಒಬ್ಬನೇ ಇದ್ದ. ಬಿಫೋರ್ ದ ಕ್ರಿಯೇಷನ್ ಪರಮಾತ್ಮ ಹೂ ಈಸ್ ಕಾನ್ಷಿಯಸ್ನೆಸ್ ಅಲೋನ್ ವಾಸ್ ಪ್ರೆಸೆಂಟ್. ದ ಕಾನ್ಷಿಯಸ್ನೆಸ್ ಅಲೋನ್ ಕ್ರಿಯೇಟೆಡ್ ದ ವರ್ಲ್ಡ್. ಓಕೆ, ಲೆಟ್ ಅಸ್ ಟೆಂಟೇಟಿವ್ಲಿ ಅಸ್ಯೂಮ್. ಆಫ್ಟರ್ ಕ್ರಿಯೇಷನ್ ಯು ಫೈಂಡ್ ಜಡ ಆ್ಯಂಡ್ ಚೇತನ ಇನ್ ದ ವರ್ಲ್ಡ್. ಹೌ ಡು ಯು ಅಕೌಂಟ್ ಫಾರ್ ದಿಸ್ ಜಡ ಅಪಿಯರಿಂಗ್ ಇನ್ ದ ವರ್ಲ್ಡ್? ಜಡ ಪದಾರ್ಥಾಸ್, the insentient objects appearing in the world, who produces? You mean the Paramatma? Chaitanya Paramatma produces the insentient objects? Chaitanya Paramatma ಜಡವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನ? ಹೌದು, ಅದೇ ನಾವು ಹೇಳೋದು. ಉಪನಿಷತ್ತು ಹೇಳುತ್ತದೆ ಏನೆಂದರೆ, ಮೊದಲು ಚೈತನ್ಯವೇ ಜಡವನ್ನು ಸೃಷ್ಟಿ ಮಾಡ್ತಾರೆ. ಅಯ್ಯೋ, ಅದು ಹೇಗಪ್ಪ? ಚೈತನ್ಯದಿಂದ ಚೈತನ್ಯನೇ ಬರಬೇಕು, ಚೈತನ್ಯದಿಂದ ಜಡ ಹೇಗೆ ಬರುತ್ತದೆ? ಅಲ್ಲವೇ? ಚೈತನ್ಯದಿಂದ ಚೈತನ್ಯನೇ ಬರಬೇಕು, ಜಡ ಹೇಗೆ ಬರುತ್ತದೆ?
ಚೈತನ್ಯ ಅಂದರೆ ಏನು ಅಂದ್ಕೊಂಡಿದ್ದೆ? ಅಲ್ಲಿ ತಪ್ಪಿದೆ. ನಿಮ್ಮ ಚೈತನ್ಯ ಎಂಬ ತಿಳಿವಳಿಕೆ ತಲ್ಲಿ ತಪ್ಪಿದೆ. ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಷಿಯಸ್ನೆಸ್, ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪರಮಾತ್ಮ ಈಸ್ ರಾಂಗ್. That's where the defect lies. That's why you are unable to explain all those things. Here we say, whatever the jadam, jada, the ಉಪಾದಾನ ಕಾರಣವಾಗಿರುವ ಜಡ ಪರಮಾತ್ಮಗಿಂತ ಬಿಡಿಯಾಗಬೇಕಾಗಿಲ್ಲ, ಪರಮಾತ್ಮದ ಅಂಗವಾಗಬೇಕಾಗಿಲ್ಲ, ಪರಮಾತ್ಮನ ಗುಣವಾಗಬೇಕಾಗಿಲ್ಲ. ಪರಮಾತ್ಮಕ್ಕಿಂತ ಜಡವು ಸೃಷ್ಟಿಯಲ್ಲಿ ಜಡ ತೋರ್ತದೆ, ಆದರೆ ಕಾರಣಭೂತ ಪರಮಾತ್ಮ ಜೊತೆಗೆ ಬಿಡಿಯಾಗಿ ಇಲ್ಲ ಜಡ. ದ್ವೈತಿಗಳು ಹೇಳಿದ ಹಾಗೆ, ವಿಶಿಷ್ಟಾದ್ವೈತಿಗಳು ಹೇಳಿದ ಹಾಗೆ ಅವರಲ್ಲಿ ಅಂಗ ಅಲ್ಲ. ಇಕ ಇನ್ನು ದ್ವೈತಾದ್ವೈತಿಗಳು ಹೇಳಿದ ಹಾಗೆ ಅವರ ಗುಣ ಅಲ್ಲ, ಪರಮಾತ್ಮನ ಗುಣ ಅಲ್ಲ. ಮೂರಾಯ್ತಲ್ಲ, ಬಿಡಿಯಾಗಿರುವುದು, ಅವನಲ್ಲೇ ಅಂಶ ಆಗಿರುವುದು, ಅವರ ಗುಣವಾಗಿರುವುದು, ಮೂರೂ ಅಲ್ಲ ಅಲ್ಲವೇ? ದ್ವೈತಾದ್ವೈತಿಗಳು ಪರಮಾತ್ಮನಲ್ಲಿ ಗುಣ ಎಂದು ಹೇಳುತ್ತಾರೆ. ನಾವು ಅದ್ವೈತಿಗಳು ಏನು ಹೇಳುವುದಂದರೆ, ಪರಮಾತ್ಮ ಉಪಾದಾನ ಕಾರಣ ತಾನೇ ಆಗುತ್ತಾನೆ, ತನ್ನಿಂದಲೇ ಜಡವು ತೋರುತ್ತದೆ. ಹೇಗೆ ಹುಟ್ಟುತ್ತದೆ? ಜಡವು ಹೇಗೆ ಹುಟ್ಟುತ್ತದೆ? ಚೈತನ್ಯದಿಂದ ಜಡ ಹುಟ್ಟಲ್ಲವಲ್ಲ. ಹೌ ಕ್ಯಾನ್ ದ ಜಡ ಬಿ ಬಾರ್ನ್ ಫ್ರಮ್ ಚೈತನ್ಯ ಪರಮಾತ್ಮ? If Chaitanya Paramatma alone constitutes everything, so the Upadana Karana, the material need not be separate, need not be part of him, and need not be a quality of him. 3. ದ್ವೈತಿಗಳು ಹೇಳಿದ್ದು ಸಪರೇಟ್, ಪ್ರಕೃತಿ is a separate. ವಿಶಿಷ್ಟಾದ್ವೈತಿಗಳು ಹೇಳಿದ್ದರು ಪ್ರಕೃತಿ is a part of him. And Dvaitadvaitins say is only an aspect of him. Not part, but an aspect of him. Guna means an aspect. Okay. Yet he can produce jada. Haudappa, idu vichitravagide. You say it is very surprising. How does he create? Andre, there is no creation of the world. First you understand. Idakke uttara ಏನಂದರೆ, jada is not a creation. ವರ್ಲ್ಡ್ ಈಸ್ ನಾಟ್ ಎ ಕ್ರಿಯೇಷನ್. ಇದಕ್ಕೆ ಮೊದಲು ಉತ್ತರ ಏನೆಂದರೆ, ಜಗತ್ತೆಂಬುದು ಸೃಷ್ಟಿ ಅಲ್ಲ, ಜಡ ಎಂಬುದು ಒಂದು ನಿಜವಾಗಿರುವ ಪದಾರ್ಥವಲ್ಲ, ನಿಜವಾಗಿ ಹುಟ್ಟಿದ್ದಲ್ಲ, ತೋರಿಕೆ ಮಾತ್ರ. ಗೊತ್ತಾಯ್ತಾ? ತೋರಿಕೆ ಆಗಿರುವುದಕ್ಕೆ ನಿಜವಾಗಿ ಜಡ ಏಕೆ? ಸುಮ್ಮನೆ ತೋರ್ತದೆ, ಚೈತನ್ಯವೇ ತೋರ್ತದೆ. ಇಟ್ ಈಸ್ ದ ಚೈತನ್ಯಂ ಅಲೋನ್ ಅಪಿಯರ್ಸ್ ಆಸ್ ದ ಜಡಚೇತನ ಪ್ರಪಂಚ. ಇಟ್ ಈಸ್ ಓನ್ಲಿ ಎ ಫಾಲ್ಸ್ ಅಪಿಯರೆನ್ಸ್. It is, since it is only an appearance, okay, a false appearance, Chaitanya can appear. First thing is, what do you think of Chaitanya? Chaitanya is not capable. Chaitanya's capacity ನೀವು ತಪ್ಪರ್ಥ ಮಾಡಿಕೊಂಡಿದ್ದೀವಿ. ಶ್ರುತಿ ಹೇಳ್ತದೆ, ಸೃಷ್ಟಿಗೆ ಬೇಕಾಗಿರುವ ಸರ್ವಗುಣಗಳು ಸರ್ವ ಸಾಮರ್ಥ್ಯಗಳು ಪರಮಾತ್ಮನಲ್ಲೇ ಇವೆ. ಆಲ್ ಕೆಪಾಸಿಟಿ, ಶಕ್ತಿ ಸಾಮರ್ಥ್ಯ ಅಲ್ಲವೇ? ಶಕ್ತಿ ಸಾಮರ್ಥ್ಯ, ಎವ್ರಿಥಿಂಗ್ ಈಸ್ ಇನ್ ಹಿಮ್. ಆಲ್ ಕೆಪಾಸಿಟಿ, ಆಲ್ ಮೆಟೀರಿಯಲ್, ಆಲ್ ಇಂಗ್ರೀಡಿಯೆಂಟ್ಸ್, ಪ್ಯಾರಾಫೆರ್ನೇಲಿಯಾ, ಮೆಟೀರಿಯಲ್, ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ದ ಪ್ರಪಂಚ, ಆಲ್ ದಟ್ ಈಸ್ ವಿತ್ ಹಿಮ್. ಹೌ? It is neither separate from him, nor part of him, nor aspect of him. It is himself. This is the Advaita. ಚೈತನ್ಯಕ್ಕಿಂತ, ಚೈತನ್ಯ ಪರಮಾತ್ಮಕ್ಕಿಂತ ಉಪಾದಾನ ಕಾರಣವಾದ ಪ್ರಕೃತಿ ದ್ವೈತಿಗಳು ಹೇಳಿದ ಹಾಗೆ ಬಿಡಿಯಾಗಿಲ್ಲ, ವಿಶಿಷ್ಟಾದ್ವೈತಿಗಳು ಹೇಳಿದ ಹಾಗೆ ಅವರಲ್ಲಿ ಅಂಗವಾಗಿಲ್ಲ, ದ್ವೈತಾದ್ವೈತಿಗಳು ಹೇಳಿದ ಹಾಗೆ ಅವರನ್ನೇ ಒಂದು ಗುಣವಾಗಿಲ್ಲ, ಅವರ ಆಸ್ಪೆಕ್ಟ್, ಅವರ ಗುಣವಾಗಿಲ್ಲ. ಮತ್ತು ಹೇಗೆ? ತಾನೇ ತಾನು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಎಲ್ಲವೂ ತಾನೇ, ತನ್ನಲ್ಲೇ ಎಲ್ಲ ಇದೆ ಅಂದರೆ ಬಿಡಿಯಾಗಿ ತೋರಿಸಬೇಕಾಗಿಲ್ಲ. ತಾನೊಬ್ಬನೇ ಚೈತನ್ಯವು ಎಲ್ಲ ಆಗಿ ತೋರ್ತಾನೆ ಅಷ್ಟೇ. ಸ್ವಾಭಾವಿಕಂ ಕಲ್ಪಿತಂ ಅಧ್ಯಸ್ಥಂ ಎಂದರ್ಥ. ಸ್ವಾಭಾವಿಕಂ ಅಂದರೆ ಅಧ್ಯಸ್ಥಂ. ಆಲ್ ದಟ್ ಈಸ್ ದೇರ್ ಇನ್ ಸ್ವಾಭಾವಿಕಂ.
ಅಧ್ಯಸ್ಥಂ. ಓಕೆ, ಆಲ್ ದಟ್ ಶಕ್ತಿ ಸಾಮರ್ಥ್ಯ ಎಲ್ಲವೂ ಪರಮಾತ್ಮನಲ್ಲಿರುತ್ತದೆ, ಸ್ವಾಭಾವಿಕವಾಗಿ ಅಧ್ಯಸ್ಥವಾಗಿ ತೋರ್ತದೆ. ಏಕೆಂದರೆ ಜಗತ್ತು ಕಲ್ಪಿತವಾಗುವುದರಿಂದ ನೀವು ಜಗತ್ತಿನ ದೃಷ್ಟಿ ಇರುವವರೆಗೂ ಇದ್ದಂತೆ ತೋರ್ತದೆ. ಅವರಲ್ಲಿಯೂ ಎಲ್ಲ ಗುಣ, ಈ ಬೇಕಾಗಿರುವ ಶಕ್ತಿ ಸಾಮರ್ಥ್ಯಗಳೆಲ್ಲ ಪರಮಾತ್ಮನಲ್ಲಿದ್ದಂತೆ ತೋರುತ್ತವೆ. ಏಕೆ? ನೀವು ಜಗತ್ತೆಂಬುದು ಇಟ್ಟುಕೊಂಡುವವರೆಗೂ ತೋರ್ತದೆ. ಜಗತ್ತೇ ಇಲ್ಲವೋ ಶಕ್ತಿ ಸಾಮರ್ಥ್ಯವೂ ಬೇಕಾಗಿಲ್ಲ. ಹಾಗೆ ಅದರಿಂದ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಅಧ್ಯಾರೋಪಿತವಾಗಿ ತೋರ್ತವೆ, ಅಧ್ಯಾರೋಪಿತ ಜಗದ್ದೃಷ್ಟಿಗೆ ತೋರ್ತವೆ ಅಲ್ಲವೇ? ಅಧ್ಯಾರೋಪಿತ ಜಗತ್ತು ದೃಷ್ಟಿಗೆ ತೋರ್ತವೆ. ಇದು ವೇದಾಂತಿಗಳು. ಸೊ ಆಲ್ ದ ಕೆಪಾಸಿಟಿ, ಆಲ್ ದ ಪವರ್ಸ್, ಆಲ್ ದ material, whatever Ishvara requires for the creation of the world, all that is with him, natural to him. It is not a quality, it is not an entity, it is not a part of him, nor it is an aspect of him. He himself alone is non-dual consciousness, appears as the whole world, including the Jadam. Jadam is only an appearance. Jada is not an entity, it is only an appearance. It is a false appearance upon the consciousness. It is purely adhyastha. ಜಡ ಎಂಬುದು ಜಗತ್ತಿನಲ್ಲಿ ತೋಡುವ ಜಡಪದಾರ್ಥಗಳೆಲ್ಲ ಚೈತನ್ಯ ರೂಪ ಪರಮಾತ್ಮನಲ್ಲಿ ಕಲ್ಪಿತವುಗಳು, ಅಧ್ಯಸ್ಥವುಗಳೇ ಹೊರತು ಅವುಗಳೇನಿಲ್ಲ. ತಾನಾಗಿಲ್ಲ, ಅವರು ತೋರಿಕೆಗಳೇ. ಚೈತನ್ಯವೇ ಜಡವಾಗಿ ತೋರುತ್ತದೆ. ಅದು ಹೇಗೆ? ಮನುಷ್ಯ ನೋಡಿ, ಪ್ರಾಣವಿರುವ ಮನುಷ್ಯ, ಟೇಕ್ ಎನ್ ಇಲ್ಲಸ್ಟ್ರೇಷನ್. ಎ ಲಿವಿಂಗ್ ಹ್ಯೂಮನ್ ಬೀಯಿಂಗ್, ಎ ಕಾನ್ಷಿಯಸ್ ಹ್ಯೂಮನ್ ಬೀಯಿಂಗ್ may appear like an inert object for a while. ಒಂದು ಪ್ರಾಣವಿರುವ ವ್ಯಕ್ತಿ ಸ್ವಲ್ಪ ಹೊತ್ತು ಜಡವಾಗಿದ್ದನಂತೆ ಹೀಗೆ ಕೈಕಾಲು ಅಲಗಾಡದೆ ಹೀಗೆ ನಿಂತುಕೊಂಡರೆ ಜಡವಂದಂತೆ ತೋರ್ತಾನೆ. ವಿಗ್ರಹವಾಗಿ ನಿಂತುಕೊಂಡಂತೆ ಕಂಡು ಬರ್ತಾನೆ ಅಲ್ಲವೇ? ಚೈತನ್ಯವೂ ಜಡ ವೇಷಗಳು ಹಾಕಬಹುದು, ಜಡ ಚೈತನ್ಯ ವೇಷ ಹಾಕಕ್ಕಾಗಲ್ಲ ಅಲ್ಲವೇ? ಚೈತನ್ಯವೂ ಜಡ ವೇಷ ಹಾಕಬಹುದು. A Chaitanya can assume a form of Jada. He can appear as a Jada because Chaitanya is capable of anything. Chaitanya is capable of anything. He can appear as a Jada. Jada cannot assume many forms, many appearances because Jada is a Jada. Itself doesn't exist independently. Without consciousness it doesn't exist. Whereas Chaitanya being Swatantra, Sarva Samartha, he can appear as a Jada. Without becoming Jada, he can appear. ಜಡವು ಆಗಿರುವುದೇ, ಜಡವು ಆಗಿಲ್ಲ, ಜಡವು ಹುಟ್ಟಿಸಲ್ಲ ಚೈತನ್ಯ. ಚೈತನ್ಯವು ಜಡವಾಗಿ ತೋರಬಹುದು. ಚೈತನ್ಯವು ಜಡವಂದಂತೆ ತೋರ್ತದೆ ಹೊರತು ಜಡವಾಗಲ್ಲ. ಜಡವು ಹುಟ್ಟಿಸಲ್ಲ, ಜಡವನ್ನು ಉಂಟು ಮಾಡಲ್ಲ, ಜಡವಂದಂತೆ ತೋರ್ತಾನೆ ಅಲ್ಲವೇ? ಇಷ್ಟು ಮಾತ್ರ ಚೈತನ್ಯ ಮಾಡಬಹುದು ಅಲ್ಲವೇ? ಹಾಗೆ ಒಂದು ಇನ್ನೊಂದಾಗಿ ತೋರಬಹುದು. ನೀರು ಸ್ಥಿರವಾಗಿದ್ದರೆ, ನೀರು ಅಲಗಾಡದೆ ಒಂದು ಕಲ್ಲು ಹಾಗೆ ತೋರಬಹುದು. ಏನೋ ಒಂದು ಗಾಜಿನ ಹಲಗೆ, ಒಂದು ಕನ್ನಡಿ ಹಾಗೆ ತೋರಬಹುದು. ನೀರು ಅಲಗಾಡದೆ ಇದ್ದರೆ, ಇಫ್ ವಾಟರ್ ಈಸ್ ಸ್ಟೇಷನರಿ, ಸ್ಟಿಲ್ ವಾಟರ್, ಎ ಸ್ಟಿಲ್ ವಾಟರ್ ಮೇ ಅಪಿಯರ್ ಲೈಕ್ ಎ ಸ್ಟೋನ್, ಎ ಟ್ರಾನ್ಸ್ಪರೆಂಟ್ ಸ್ಟೋನ್. ಒಂದು ಪಾರದರ್ಶಕ ಕಲ್ಲಾಗಿ ನೀರು ತೋರಬಹುದು. ನೀರು ನಿಶ್ಚಲವಾಗಿದ್ದರೆ, ಏನು ಅಲಗಾಡದೆ ಇದ್ದರೆ ಒಂದು ಪಾರದರ್ಶಕವಾಗಿ ಕಲ್ಲಂತೆ ಅನಿಸುತ್ತದೆ. ಹಾಗೆ ಚೇತನ ರೂಪ ಪರಮಾತ್ಮ ಕೆನ್ ಅಪಿಯರ್ ಎಸ್ ಎ ಜಡ. ದೇರ್ಫೋರ್, ಸೊ ಟು ಬಿ ಏಬಲ್ ಟು ಅಪಿಯರ್ ಮೀನ್ಸ್ ಅಧ್ಯಸ್ಥ. ಫಾರ್ ದ ಅಧ್ಯಸ್ಥ, he has got an ಅಧ್ಯಸ್ಥ ಕ್ವಾಲಿಟಿ, ಅಧ್ಯಸ್ಥ ಪವರ್, ಅಧ್ಯಸ್ಥ ನೇಚರ್. ವಾಟ್ ಈಸ್ ಇಟ್? All the power, all the quality, all the Shakti, whatever he needs, he alone. That too. He alone means what? 3 things ಹೇಳಿದ್ದೇವೆ, 4 things. ದ್ವೈತಿಗಳಿಗೆ 4 ಹೇಳಿದ್ದೇವೆ. ದ್ವೈತಿಗಳಿಗೆ ಅನುಗುಣವಾಗಿ ಉಪಾದಾನ ಕಾರಣ ಪರಮಾತ್ಮಗಿಂತ ಬೇರೆ. ವಿಶಿಷ್ಟಾದ್ವೈತಿಗಳಿಗೆ ಅನುಗುಣವಾಗಿ, ಸಿದ್ಧಾಂತಕ್ಕೆ ಅನುಗುಣವಾಗಿ ಉಪಾದಾನ ಕಾರಣ ಜಡವಿಂಥದ್ದು ಪರಮಾತ್ಮದಲ್ಲಿ ಅಂಗ. ದ್ವೈತಾದ್ವೈತಿಗಳಿಗೆ ಪರಮಾತ್ಮನ ಒಂದು ಮುಖ, ಒಂದು ಆಸ್ಪೆಕ್ಟ್. ಈಗ ಅದ್ವೈತಿಗಳಿಗೆ ಅನುಗುಣವಾಗಿ ಇಟ್ ಈಸ್ ಅಧ್ಯಸ್ಥ, ಇದು ಅಧ್ಯಸ್ಥ. ಮತ್ತು ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ದಿಸ್ ಉಪಾದಾನ ಕಾರಣ ಜಡ
ಈಸ್ ಸೆಪರೇಟ್ ಅಕಾರ್ಡಿಂಗ್ ಟು ದ್ವೈತನ್ಸ್, ಸೆಪರೇಟ್ ಫ್ರಮ್ ಈಶ್ವರ. It is a part of Ishvara according to Vishuddha-Advaitins. It is one aspect of Ishvara according to Dvaita-Advaitins. ಅವರದ ಒಂದು ಮುಖ, ಒಂದು ಗುಣ ಹೇಳಬಹುದು, ಒಂದು ಮುಖ ಹೇಳಬಹುದು. ವಿಶಿಷ್ಟಾದ್ವೈತಿಗಳಿಗೆ ಅನುಗುಣವಾಗಿ ಅವರಲ್ಲಿ ಒಂದು ಪಾರ್ಟ್, ಒಂದು ಅವಯವ. ದ್ವೈತಾದ್ವೈತಿಗಳಿಗೆ ಅನುಗುಣವಾಗಿ ಒಂದು ಗುಣ, ಒಂದು ಅಂಶ, ಒಂದು ಆಸ್ಪೆಕ್ಟ್. ಅದ್ವೈತಿಗಳಿಗೆ ಅನುಗುಣವಾಗಿ ಇದೆಲ್ಲ ಅಧ್ಯಸ್ಥದ ತೋರಿಕೆ. ಇದು ಅಕಾರ್ಡಿಂಗ್ ಟು ಅದ್ವೈತನ್ಸ್, ಇದು ಓನ್ಲಿ ಅಧ್ಯಸ್ಥ. ಇಟ್ ಈಸ್ ಓನ್ಲಿ ಇಂಪೋಸ್ಡ್ ಅಪಿಯರೆನ್ಸ್ ಬಟ್ ನಾಟ್ ರಿಯಲ್ ಇನ್ ಹಿಮ್ಸೆಲ್ಫ್. ಇನ್ ಹಿಮ್ಸೆಲ್ಫ್ ಇಟ್ ಈಸ್ ನಾಟ್ ದೇರ್ ಬಟ್ ಇಟ್ ಓನ್ಲಿ ಅಪಿಯರ್ಸ್. ಓಕೆ, ನೌ ಯು ಗಾಟ್ ದ ಪಾಯಿಂಟ್. ದೇರ್ ಫೋರ್ ಪರಮಾತ್ಮ ಅಲೋನ್ ಈಸ್ ಎನಫ್. ಅವರಲ್ಲಿ ಬೇಕಾಗಿರುವ ಗುಣಗಳೆಲ್ಲ ಇಲ್ಲಿ ಭಾಷ್ಯವಾಕ್ಯ ಓದ್ತಾ ಇದ್ದೀವಿ. ಹಿಂದಿಂದೆಲ್ಲ ನಾನು ಸಮ್ಮರೈಸ್ ಮಾಡಿದ್ದೀನಿ. ಹಿಂದಿನ 2, 3, 4 ಕ್ಲಾಸುಗಳಲ್ಲಿ ಹೇಳಿದ್ದನ್ನು ಸಾರ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಓನ್ಲಿ ಸಮ್ಮರೈಸ್ಡ್ ವಾಟ್ ಐ ಡಿಸ್ಕಸ್ಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಇನ್ ಒನ್ ಪ್ಲೇಸ್. ಓಕೆ, ಇನ್ ಒನ್ ಪ್ಲೇಸ್ ಐ ಹ್ಯಾವ್ ಡಿಸ್ಕಸ್ಡ್, ಸಮ್ಮರೈಸ್ಡ್ ಇಟ್. ನೌ ದ ಪ್ರೊಸೀಡ್ ವಿತ್ ದ ಟುಡೇಸ್ ಭಾಷ್ಯವಾಕ್ಯ. ಪರಿಪೂರ್ಣ ಶಕ್ತಿ ಕಂತು ಬ್ರಹ್ಮ. ದಿಸ್ ಈಸ್ ದ ಭಾಷ್ಯವಾಕ್ಯ ಐ ಆಮ್ ಟೇಕಿಂಗ್. ಇವತ್ತಿನ ಭಾಷ್ಯವಾಕ್ಯವನ್ನು ಹೇಳಿ ಅರ್ಥ ಹೇಳ್ತಾ ಇದ್ದೀನಿ. ಪರಮಾತ್ಮನಲ್ಲಿ ಎಲ್ಲ ಪೂರ್ಣತೆ ಇದೆ. ಪರಿಪೂರ್ಣ ಶಕ್ತಿ ಕಂತು ಬ್ರಹ್ಮ. ಎಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲವೂ ಪರಮಾತ್ಮನೇ. ಪರಮಾತ್ಮಕ್ಕೆ ಹೊಸ ಶಕ್ತಿ ಬೇಕಾಗಿಲ್ಲ, ತಾನೇ ಶಕ್ತಿ. ತನಗೆ ಶಕ್ತಿ ಎಂದು ಹೆಸರಷ್ಟೇ, ಎಲ್ಲ ತಾನೇ. ಇದು ಪರಮಾತ್ಮಕ್ಕೆ ಉಪಾದಾನ ಎಂದು ಬೇಡ, ತಾನೇ ಉಪಾದಾನ. ಪರಮಾತ್ಮಕ್ಕೆ ಶಕ್ತಿ ಎಂದು ಬೇಡ, ತಾನೇ ಶಕ್ತಿ. ಆದ್ದರಿಂದ ಪರಿಪೂರ್ಣ ಶಕ್ತಿ ಕಂತು ಬ್ರಹ್ಮ. ಭಾಷ್ಯಕಾರರು ಹೇಳ್ತಾರೆ, ನ ತಸ್ಯ ಅನ್ಯೇನ ಕೇನಚಿತ್ ಪೂರ್ಣತಾ ಸಂಪಾದಯಿತವ್ಯ. He doesn't need anything additional to him to become complete. ಪರಮಾತ್ಮ ಕಂಪ್ಲೀಟ್ ಅಂದರೆ ಏನು? ಪೂರ್ಣ ಯೋಗ್ಯತೆ. ಪೂರ್ಣ ಸೃಷ್ಟಿಗೆ ಬೇಕಾಗಿರುವ ಪೂರ್ಣ ಯೋಗ್ಯತೆ ಪಡ್ಕೊಳ್ಳುವುದಕ್ಕೆ, ಸೃಷ್ಟಿಗೆ ಬೇಕಾಗಿರುವ ಪೂರ್ಣ ಯೋಗ್ಯತೆ ಅಂದರೆ ಕಂಪ್ಲೀಟ್ ಎಫಿಷಿಯನ್ಸಿ. ಕಂಪ್ಲೀಟ್ ಎಫಿಷಿಯನ್ಸಿಗೋಸ್ಕರ ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿರುವ ಪೂರ್ಣ ಯೋಗ್ಯತೆಗೆ, ಇನ್ ಆರ್ಡರ್ ಟು ಬಿ ಕಂಪ್ಲೀಟ್ಲಿ ಫಿಟ್, ಇನ್ ಆರ್ಡರ್ ಟು ಹ್ಯಾವ್ ದ ಕಂಪ್ಲೀಟ್ ಫಿಟ್ನೆಸ್ ಟು ಕ್ರಿಯೇಟ್ ದ ವರ್ಲ್ಡ್, he doesn't need anything except himself. ಪರಮಾತ್ಮ ಜಗತ್ತಿನ ಕಾರಣವಾಗುವುದಕ್ಕೆ, ಪೂರ್ಣ ಯೋಗ್ಯತೆ ಇರುವುದಕ್ಕೆ ತನ್ನನ್ನು ಬಿಟ್ಟು ಯಾವುದೂ ಬೇಕಾಗಿಲ್ಲ. ಅದು ತಸ್ಯ ಅನ್ಯೇನ ನ ತಸ್ಯ ಅನ್ಯೇನ ಕೇನಚಿತ್ ಪೂರ್ಣತಾ ಸಂಪಾದಯಿತವ್ಯ. ಇದು ಹೇಗೆ ಅಂದರೆ ಇದಕ್ಕೆ ಶ್ರುತಿ ಹೇಳ್ತದೆ. ಶ್ರುತಿಗೆ ಅನುಗುಣವಾಗಿ ಯುಕ್ತಿ ಅನುಭವ ಹೊಂದಿಸಬೇಕು. ಶ್ರುತಿಶ್ಚ ಭವತಿ, ಇದಕ್ಕೆ ದರ್ ಇಸ್ ಎ ಶ್ರುತಿ ಫಾರ್ ಇಟ್. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಇದು ಶ್ವೇತಾಸ್ತರ ವಾಕ್ಯ, ಒಳ್ಳೆಯ ವಾಕ್ಯ ಇದು. ಶ್ವೇತಾಸ್ತರ ಉಪನಿಷತ್ತಿನ ವಾಕ್ಯ. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ. ಇದೊಂದು ಮಂತ್ರ, ಶ್ವೇತಾಸ್ತರ ಮಂತ್ರ, ತುಂಬ ಒಳ್ಳೆಯ ಮಂತ್ರ. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯೆ. ಇದೊಂದು ಶ್ಲೋಕ ಗೊತ್ತಾದರೆ ಕಾರ್ಯಕಾರಣ ಪ್ರಕ್ರಿಯೆ ಎಲ್ಲ ಹೇಳ್ಬೋದು ಈ ಒಂದು ಮಂತ್ರದಿಂದಲೇ. ಅಂದರೆ ಮಿಕ್ಕ ಉಪನಿಷತ್ತುಗಳಲ್ಲಿದೆ, ಆದರೆ ಅಲ್ಲೊಂದು ಇಲ್ಲೊಂದು ಹೇಳಿದ್ದಿದೆ. ಇವರು ಅಲ್ಲಿ ಇಲ್ಲಿ ಹೇಳುವಕ್ಕಿಂತ ಎಲ್ಲ ಒಂದು ಕಡೆನೇ ಹೇಳಿಬಿಟ್ಟರು ಈ ಶ್ವೇತಾಸ್ತರ ಉಪನಿಷತ್ತು. ಮಿಕ್ಕ ಉಪನಿಷತ್ತುಗಳಲ್ಲಿ ಅಲ್ಲಿ ಹೇಳಿದ್ದೆಲ್ಲ ಒಂದು ಕಡೆ ಸೇರಿಸಿ ಹೇಳಿಬಿಟ್ಟರು. ಸೊ ದಿಸ್ ಶ್ವೇತಾಸ್ತರ ಉಪನಿಷದಿಕ್ ಸ್ಟೇಟ್ಮೆಂಟ್ ಟೀಚಸ್ ಆಲ್ ದಟ್ necessary qualification of Brahman which is scattered in other Upanishads. It puts them in one place. In one mantra it puts all this necessary efficiency, necessary fitness of Brahman for producing the world. The necessary fitness of Brahman is explained with this one mantra. ಪರಮಾತ್ಮಕ್ಕೆ ಏನು ಹೇಳಿದ್ದೀವಿ? ಶರೀರ ಬೇಕು, ಉಪಾದಾನ ಕಾರಣ ಬೇಕು, ಸಹಕಾರಿ ಬೇಕು ಅಲ್ಲವೇ? ಹಿ ಸೇಸ್ ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಅವರಿಗೆ ಇಂದ್ರಿಯಗಳು ಬೇಕಾಗಿಲ್ಲ, ದೇಹವೂ ಬೇಕಾಗಿಲ್ಲ, ಮೆಟೀರಿಯಲ್ ಬೇಕು. ನ ತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ತನಗೆ ಉಪಾದಾನ ಕಾರಣವೂ ಬೇಕಾಗಿಲ್ಲ, ತನಗಿಂತ ಪಕ್ಕಕ್ಕೆ ಇರುವಂಥ ಇನ್ನೊಂದು ಬೇಕಾಗಿಲ್ಲ. ಏನು మరి ಬೇಕಾಗಿಲ್ಲ ಅಂದರೆ ಹೇಗೆ ಅಂದರೆ ಎಲ್ಲವೂ ತಾನೇ ತಾನು. ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ.
ಆಲ್ ಹಿಸ್ ಪವರ್, ಸೃಷ್ಟಿಗೆ ಬೇಕಾಗಿರುವ ಎಷ್ಟೆಷ್ಟು ಶಕ್ತಿಯೋ ಆ ಶಕ್ತಿಯೆಲ್ಲ ಇದೆ. ಎಲ್ಲಿದೆ? ತಾನೇ. ನಾನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನೊಂದು ಆಸ್ಪತ್ರೆಗೆ ಹೋದೆ, ಹುಚ್ಚಾಸ್ಪತ್ರೆ. ಅಲ್ಲೊಬ್ಬ ಡಾಕ್ಟರ್ ಪರಿಚಯವಿದ್ದರವರು ಹೋದೆ. ನಾನು ಹೇಳಿದ್ದೀನಿ ನಾನು ಹುಚ್ಚುಗಳನ್ನು ನೋಡಬೇಕು ಎಂದು ಹೇಳಿ, ತೋರಿಸ್ತೀನಿ ಎಂದು ಹೇಳಿದೆ. ತೋರಿಸ್ತೇನೆ ಅಂದರೆ ಅವರು ಯಾರೋ ಒಂದು ಇರುತ್ತಾರೆ, ಒಂದು ಪರ್ಸನ್, ಯಾರೊಬ್ಬರವರಿಗೆ ಅಸಿಸ್ಟೆಂಟ್ ಸೇವಕರು ಇರುತ್ತಾರೆ, ಅವರನ್ನು ಕರೆದು ಸ್ವಾಮೀಜಿಗೆಲ್ಲ ತೋರಿಸ್ಕೊಂಡು ಬಾ ಎಂದು ಹೇಳಿ. ನಾನು ನೇರಾಗಿ ಲಾಕ್ ತೆಗೆದುಬಿಟ್ಟು, ಲಾಕ್ ತೆಗೆಯುವಾಗ ಹೋದಾಗ ಅವನು ಆ ಲಾಕ್ಗೆ ಇನ್ಚಾರ್ಜ್ ಇರುತ್ತಾನೆ, ಅವರನ್ನು ಹೊರಗೆ ಬಿಡಲ್ಲ ಹುಚ್ಚು ಜನರನ್ನು. ಸೊ once I went to let me say it in English also, otherwise the story will be too big. Once I wanted to visit a mental hospital and see the mental patients there. So I knew one doctor working in that hospital. When I visited her and I wanted to see, I expressed my wish that I wanted to see those mental patients, how do they behave, how do they talk. And she told, okay, yes, I'll send you, I'll show you. She called one servant and then asked her. A servant is also a lady. So asked her to, okay, take Swamiji and show that. We went there to that another building, is a separate building. It was locked because you have to lock it because you can't leave the mental patients outside. They'll come onto the street and it will be a big problem because they don't know what they do. They are all very dangerous people. ಸೊ ಅಲ್ಲಿಗೆ ಹೋದಾಗ, ಆ ಗೇಟ್ ಹತ್ತಿರ ಹೋದಾಗ ಅವನು ಗೇಟ್ ಕೀಪರ್ ಕೇಳ್ತಾನೆ, మరి ನಿಮಗೆ ಪರ್ಮಿಷನ್ ಬೇಕಲ್ಲವೇ? ರಿಟರ್ನ್ ಪರ್ಮಿಷನ್ ಇದ್ದರೆ ಒಳಗೆ ಬಿಡ್ತಾರೆ, ಇಲ್ಲದ್ರೆ ಯಾರನ್ನೂ ಬಿಡಲ್ಲ, ಲಾಕ್ ಮಾಡಿಡ್ತಾರೆ. ಗ್ರಿಲ್ ಇರುತ್ತದೆ, ಗ್ರಿಲ್ ಡೋರ್ ಆ್ಯಂಡ್ ಲಾಕ್ಡ್, ನೊಬಡಿ ಕ್ಯಾನ್ ಗೋ. ದೆನ್ ಅವರು ಟೋಲ್ಡ್, ವೇರ್ ಇಸ್ ದ ಪರ್ಮಿಷನ್? ಅವರು ಟೋಲ್ಡ್, ಪರ್ಮಿಷನ್ ಇದೆ ಎಂದು ಹೇಳಿದ್ದಾರೆ. ದಟ್ ಲೇಡಿ ಪರ್ಮಿಷನ್ ಇದೆ ಎಂದು ಹೇಳಿದ್ದಾರೆ. ತೋರಿಸು ಎಂದು ಹೇಳಿದ್ದಾರೆ. ಪೇಪರಲ್ಲಿ ತೋರಿಸು ಎಂದು ಹೇಳಿ. ದಟ್ ಪರ್ಸನ್ ಹೂ ಈಸ್ ಇನ್ ಚಾರ್ಜ್ ಆಫ್ ದ ಗೇಟ್, ಹಿ ಆಸ್ಕ್ಡ್, ವೇರ್ ಇಸ್ ದ ಪರ್ಮಿಷನ್? ಯು ನೋ ವಾಟ್ ಶಿ ಟೋಲ್ಡ್? ನಾನೇ ಗೈಡ್, ನಾನೇ ಪರ್ಮಿಷನ್. ಪರ್ಮಿಷನಲ್ಲಿ ನಾನೇ ಬಂದಿದ್ದೇನಲ್ಲ, ಇದೇ ಪರ್ಮಿಷನ್. ಆವಾಗ ನನಗನ್ಸಿತು, ಅಬ್ಬಾ ಇದು ಪರಮಾತ್ಮನೇ ಅಭಿನ್ನ ನಿಮಿತ್ತೋಪಾದಾನ ಕಾರಣಕ್ಕೆ ಚೆನ್ನಾಗಿದೆ ಎಂದು ಅನಿಸಿತು ನನಗೆ ಆವಾಗ. ದೆನ್ ಐ ಅಂಡರ್ಸ್ಟುಡ್ ದಟ್, ಅಬ್ಬಾ, ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್, ವೆರಿ ಗುಡ್ ಇಲ್ಲಸ್ಟ್ರೇಷನ್ ಫಾರ್ ಟು ಪ್ರೂವಿಂಗ್ ದಟ್ ಹೌ ಪರಮಾತ್ಮ ಹಿಮ್ಸೆಲ್ಫ್ ಈಸ್ ಆಲ್ ಕಾರಣ ನೆಸೆಸರಿ. ಶಿ ಸೇಸ್, ನಾನೇ ಗೈಡ್, ನಾನೇ ಪರ್ಮಿಷನ್ ಪೇಪರ್ ಬೇಕೆ ಅಂದರೆ ನಾನು ಬಂತಾ ಇದ್ದೀನಲ್ಲ. ಸಿನ್ಸ್ ಐ ಹ್ಯಾವ್ ಕಮ್ ಹಿಯರ್, ಸಿ ಐ ಆಮ್ ಟೆಲ್ಲಿಂಗ್ ಯು ದಟ್ ಐ ಆಮ್ ದ ಪರ್ಮಿಷನ್. ಓಹ್, ದಟ್ಸ್ ಗುಡ್. ದೆನ್ ಹಿ ಓಪನ್ಡ್ ದ ಡೋರ್ ಆ್ಯಂಡ್ ಲೆಟ್ ಮೀ ಇನ್, ಶಿ ಆ್ಯಂಡ್ ಮೀ. As soon as we went inside, my God, you should see them. They are all ಭಯಂಕರವಾಗಿದ್ದಾರೆ. ಆಲ್ ಕೋತಿಗಳ ಹಾಗೆ, ಮನುಷ್ಯರಾಗಿಲ್ಲ. ಒಬ್ಬನು ಬರ್ತಾನೆ, ನನ್ನ ಕೈ ಹಿಡ್ಕೊಳ್ತಾನೆ, ಇನ್ನೊಬ್ಬರು ಇನ್ನೊಂದು ಕೈ ಹಿಡ್ಕೊಳ್ತಾನೆ, ಏನೇನೋ ಮಾತಾಡ್ತಾನೆ. ಅಯ್ಯೋ ಭಯಂಕರ. 2 ನಿಮಿಷ ಇದ್ದೆ, ಹೆಚ್ಚಿರಲಿಲ್ಲ. ಈಗ ಸಾಕಲ್ಲ, ಹೊರಗೆ ಹೋಗೋಣ ಎಂದು ಬಂದುಬಿಟ್ಟು. I stayed there only just for 2 minutes and I felt that no, I can't stay long, let me come out, and I came away fast. ಅಲ್ಲಿ ಹೋದರೆ ಅವರೊಬ್ಬನು ಕೇಳ್ತಾನೆ, ಒಬ್ಬನೇನೋ ವ್ಯಾಯಾಮ ಮಾಡ್ತಾನೆ, ಒಬ್ಬನು ಇನ್ನೇನೋ ಹೇಳ್ತಾನೆ, ಅವರೇನಾದರೂ ಕೋಲಿದ್ದರೆ ಕೋಲು ಹತ್ತು ಬಿಡ್ತಾನೆ, ಏನೇನೋ ಕಂಬ ಇದ್ದರೆ ಕಂಬ ಹತ್ತುತ್ತಾನೆ, ಒಬ್ಬರನ್ನು ಕಿತ್ತುತ್ತಾನೆ, ಒಬ್ಬರನ್ನೇನೋ ಮಾಡ್ತಾನೆ. ಅಯ್ಯೋ ಕೋತಿಗಳ ಹಾಗೆ ಅವ್ರು ಮಾಡುವರು, ಏನೇನೋ ಮಾಡ್ತಾರೆ. ನಾವು ಒಬ್ಬನು ಬಂದು ನನ್ನ ಕೈ ಹಿಡ್ಕೊಂಡು ಹೇಳ್ತಾನೆ, ಅವ್ರು ಹೇಳ್ತಾನೆ, ಸಾರ್ ನೀವು ಮೆಂಟಲ್ ಪೇಷಂಟಾ ಸಾರ್? ಅವ್ರು ಕೇಳ್ತಾನೆ. ನಾನು ಇದೇನಪ್ಪ ಪ್ರಶ್ನೆ, ನಾನು ಸುಮ್ಮನೆ ನೋಡ್ಲಿಕ್ಕೆ ಬಂದೆ ಅಂದರೆ ನನ್ನನ್ನೇ ಪ್ರಶ್ನೆ ಕೇಳ್ತಾನೆ. ಮತ್ತು ಅವನೇ ಹೇಳ್ತಾನೆ, ನಾನು ಮಾತ್ರ ಅಲ್ಲ, ನಾನು ಹುಚ್ಚಲ್ಲ. ಅವನು ಹೇಳ್ತಾನೆ, ಸಾರ್ ನೀವು ಮೆಂಟಲ್ ಪೇಷಂಟಾ, ನೀವು ಹುಚ್ಚಾ ಸಾರ್ ಅಂತ ಕೇಳ್ತಾನೆ. ನಾನು ಮಾತ್ರ ಅಲ್ಲ. that fellow, one fellow comes and holds my hand and he asks me, sir, are you mental patient? But I am not. I thought it is enough now, otherwise we will go mad. It is better go away. 2 minutes I saw them, it is enough, and I came out. They all behave like koti, all monkeys alone. They do jump and dance and break, and in fact there is nothing for them to hold. Do you know that only walls and floor, if anything is there, they will break. ಅಲ್ಲಿ ಗೋಡೆಗಳು ಫ್ಲೋರ್ ಬಿಟ್ಟು ಯಾವುದಿರುವುದಿಲ್ಲ. ಏನಿಟ್ಟರೆ ಎಲ್ಲ ಒಡೆದು ಹಾಕ್ತಾರೆ, ಇನ್ನೊಬ್ಬರಿಗೆ ಚುಚ್ಚುತ್ತಾರೆ, ತಮ್ಮನ್ನೇ ಕೈಕಾಲು ಗಾಯ ಮಾಡಿಕೊಳ್ತಾರೆ. ಅದು ನಾನು ಅಂದ್ಕೊಂಡೆ, ಅಪ್ಪ ಸೃಷ್ಟಿ ಎಷ್ಟಿದೆಪ್ಪ, ವಿಚಿತ್ರವಾಗಿದೆ ಭಗವಂತನ ಸೃಷ್ಟಿ. ಅಚಿಂತ್ಯ ರಚನಾರೂಪಸ್ಯ ಎನ್ನುವುದು ಶಂಕರ ಭಾಷ್ಯನೇ ನೆನಪಾಯಿತು ಅಲ್ಲಿ. ಅಚಿಂತ್ಯ ರಚನಾರೂಪಸ್ಯ. ನಿಮಗೆ ಅಚಿಂತ್ಯ ರಚನೆ ಬೇಕಂದರೆ ಮೆಂಟಲ್ ಆಸ್ಪತ್ರೆಗೆ ಹೋಗಿ, ಬಟ್ ಜೋಪಾನವಾಗಿರಿ, ಒಂದೇ ನಿಮಿಷಕ್ಕೆ ಬಂದುಬಿಡಿ, ಹೆಚ್ಚುತ್ತಿರಬೇಡಿ.
ಅಚಿಂತ್ಯ ರಚನಾರೂಪಸ್ಯ ಜಗತ್ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಪ್ಪ ಅಬ್ಬ. ಕೋತಿಗಳ ಮಧ್ಯೆ ಇರಬಹುದೇ ಹೊರತು ಕೋತಿಗಳಿಗೇನಾದರೂ ಕೊಟ್ಟರೆ ಕೋತಿ ಚೆನ್ನಾಗಿರುತ್ತದೆ, ಬಟ್ ಇವರು ಇನ್ನು ಕೋತಿಗಳಿಗಿಂತ ಹೆಚ್ಚು ಭಯಂಕರ. ಓಕೆ ಬಿಡಿ. ಇಲ್ಲಿ ತಾತ್ಪರ್ಯ ಏನೆಂದರೆ, ದ ಪರ್ಪಸ್ ಆಫ್ ದಿಸ್ ಸ್ಟೋರಿ ಈಸ್ ದಟ್ ಲೇಡಿ ಹೂ ಕೇಮ್ ವಿತ್ ಮೀ ಟು ಶೋ ಮಿ ದ ಆಸ್ಪತ್ರೆ, ಶಿ ಸೇಸ್ ದಟ್ ಐ ಆಮ್ ದ ಗೈಡ್ ಆ್ಯಂಡ್ ಐ ಆಮ್ ದ ಪರ್ಮಿಷನ್ ಲೆಟರ್, written permission. She says, I am the written permission. Because I am telling you only I am the permission. Oh, then I understood. ಹಾಗೆ ಪರಮಾತ್ಮ ಈಸ್ ಆಲ್ ಕಾರಣ. ಜಗತ್ತಿನ ಸೃಷ್ಟಿಗೆ ಬೇಕಾಗಿರುವ ಕಾರಣವೆಲ್ಲ ತಾನೆ. ಎಲ್ಲ ಕಾರಣಗಳು. ವಾಟ್ ಈಸ್ ದ ಕಾರಣ? ಆಲ್ ಕಾರಣಸ್ ಹಿಮ್ಸೆಲ್ಫ್ ಈಸ್. He constitutes himself ಪರಿಪೂರ್ಣ ಶಕ್ತಿಕಂ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾ ಚ. ದ ಜ್ಞಾನ ಬಲ ಆ್ಯಂಡ್ ಕ್ರಿಯಾ. ಸೃಷ್ಟಿ ಮೇಕಿಂಗ್ ಇಸ್ ಎ ಕ್ರಿಯಾ, ಬಲ ಇಸ್ ಎ ಶಕ್ತಿ, ನಾಲೆಜ್, ಮೆಟೀರಿಯಲ್, ಎವ್ರಿಥಿಂಗ್ ತಾನೇ. ಜ್ಞಾನ ತಾನೇ, ಶಕ್ತಿ ತಾನೇ, ಪದಾರ್ಥಗಳು ಉಪಾದಾನ ಕಾರಣ ತಾನೇ, ಕ್ರಿಯಾ ತಾನೇ, ಎಲ್ಲವೂ ತಾನೇ. ದಸ್ ಪರಮಾತ್ಮ ಹಿಮ್ಸೆಲ್ಫ್ ಈಸ್ ದ ನಾಲೆಜ್ ನೆಸೆಸರಿ ಫಾರ್ ಕ್ರಿಯೇಟಿಂಗ್ ದ ವರ್ಲ್ಡ್, ದ ಪವರ್, ದ ಮೆಟೀರಿಯಲ್ ಆ್ಯಂಡ್ ದ ಕ್ರಿಯೇಟಿಂಗ್ ಆ್ಯಕ್ಷನ್, ದ ಆ್ಯಕ್ಷನ್ ಆಫ್ ಕ್ರಿಯೇಷನ್, the function of creation. All that is himself alone. In short, all that is adhyastam in him. All that is adhyastha in him. From the standpoint of adhyastha jagat, it is adhyastha. ಆ ಕಲ್ಪಿತ ಜಗತ್ತಿನ ದೃಷ್ಟಿಗೆ ಪರಮಾತ್ಮ ಒಬ್ಬನೇ ಇದೆಲ್ಲ ಆಗಿ ತೋರ್ತಾನೆ, ಅದರಿಂದ ತಾನೇ ಎಲ್ಲವೂ ಕಾರಣ ಎಂದು ಹೇಳಬಹುದು ಅಲ್ಲವೇ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾ ಚ ಇತಿ. ತಸ್ಮಾತ್ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸೆಂಟೆನ್ಸ್. ಮುಂದಿನ ವಾಕ್ಯ ಹೇಳೋಣ. ಏಕಸ್ಯಾಪಿ ಬ್ರಹ್ಮಣೋ ವಿಚಿತ್ರ ಶಕ್ತಿ ಯೋಗಾತ್ ಕ್ಷೀರಾದಿವತ್ ವಿಚಿತ್ರ ಪರಿಣಾಮ ಉಪಪದ್ಯತೆ. ಒಬ್ಬನೇ ಪರಮಾತ್ಮನಲ್ಲಿ ಎಲ್ಲ ಸಾಮರ್ಥ್ಯ, ಕಂಪ್ಲೀಟ್ ಸೃಷ್ಟಿಗೆ ಬೇಕಾಗಿದ್ದೆಲ್ಲ, ಜಡತ್ವ ಇದೆ, ಕ್ರಿಯಾ ಇದೆ, ವಸ್ತುಗಳಿವೆ, ಎಲ್ಲವೂ ಇದೆ, ಎಲ್ಲವೂ ತಾನೇ ಆಗುವುದರಿಂದ ವಿಚಿತ್ರ ಶಕ್ತಿ ಯೋಗ ಏನಾಗುತ್ತದೆ? ಕ್ಷೀರಾದಿವತ್ ವಿಚಿತ್ರ ಪರಿಣಾಮ ಉಪಪದ್ಯತೆ. ಜಸ್ಟ್ ಆಸ್ ಎ ಮಿಲ್ಕ್ ಹೇಗೆ ಹಾಲು ಮೊಸರಾಗುತ್ತದೋ ತಾನೊಂದೇ, ಹಾಲನ್ನು ಯಾರು ಇನ್ನೊಂದು ಏನು ಮಾಡಲ್ಲ, ಹಾಲಿಗೆ ಪಕ್ಕಕ್ಕೂ ಯಾರೂ ಇಲ್ಲ ಸಹಕಾರ, ಹಾಲು ಒಬ್ಬಳೇ ತಾನೇ ತಾನು, ಹಾಲು ಒಂದೇ ತಾನೇ ತಾನು ಮೊಸರಾಗಿಬಿಡ್ತದೆ. ಹಾಗೆ ಪರಮಾತ್ಮ ಒಂದೇ ಜಗತ್ತಾಗಿ ತೋರ್ಕೊಳ್ತಾನೆ, ಅಷ್ಟೇ, ತೋರುವುದಷ್ಟೇ. ನರ್ತಕಿ ನೃತ್ಯ ಭಂಗಿಗಳು ತಾನೇ ತೋರಿಸ್ತಾಳೆ, ಇನ್ನೊಬ್ಬರೇನು ಬೇಕಾಗಿಲ್ಲ. ಇನ್ನೊಬ್ಬರು ಬಲವಂತವಾಗಿ ಕೈ ಕಾಲು ಹಿಡಿದವರನ್ನು ನೃತ್ಯ ಭಂಗಿಗಳು ಮಾಡಲ್ಲ, ತೋರ್ತಾನೆ ಅಷ್ಟೇ. ಆದ್ದರಿಂದ ವಿಚಿತ್ರ ಪರಿಣಾಮ ತಾನೇ ತೋರ್ತಾನೆ. ಓಕೆ. ಯಥಾ ಹಿ ಕುಲಾಲಾದೀನಾಂ. ನೆಕ್ಸ್ಟ್ ಸೆಂಟೆನ್ಸ್, ಮುಂದಿನ ಇನ್ನೊಂದು ಭಾಷ್ಯವಾಕ್ಯ ಇದೆ, ಅದನ್ನು ಹೇಳೋಣ. ಯಥಾ ಹಿ ಕುಲಾಲಾದೀನಾಂ ದೇವಾದೀನಾಂ ಚ ಸಮಾನೇ ಚೇತನತ್ವೇ ಕುಲಾಲಾದಯಃ ಕಾರ್ಯಾರಂಭೆ ಭಾಷ್ಯಂ ಸಾಧನಮಪೇಕ್ಷಂತೆ ನ ದೇವಾದಯಃ ತಥಾ ಬ್ರಹ್ಮಚೇತನಮಪಿ ನ ಭಾಷ್ಯಂ ಸಾಧನಮಪೇಕ್ಷಿಷ್ಯತೆ ಇತ್ಯೇತಾವದ್ ವಯಂ ದೇವಾದ್ಯುದಾಹರಣೇನ ವಿವಕ್ಷ್ಯಾಮಃ. ಮಡಿಕೆ ಕುಲಾಲ ಅಂದ್ರೇನು? ಕುಂಬಾರ ಮುಂತಾದವರು ಇಬ್ಬರಿರುತ್ತಾರೆ. ಕುಂಬಾರ ಸೃಷ್ಟಿ ಮಾಡ್ತಾನೆ, ದೇವ ಋಷಿಗಳು ಸಿದ್ಧಪುರುಷರು ಯೋಗಿಗಳು, ಯೋಗಿಗಳು ಸೃಷ್ಟಿ ಮಾಡ್ತಾರೆ. ವಿಶ್ವಾಮಿತ್ರನಂಥ ಯೋಗಿಗಳು, ಇಂದ್ರಾದಿ ದೇವರು, ವಿಶ್ವಾಮಿತ್ರನಂಥ ಯೋಗಿಗಳು, ಗೋರಖನಾಥ್ ಇಂಥವು ಯೋಗಿಗಳು. ಗೋರಖನಾಥ್ ಅಂತ ಒಬ್ಬರು ಅದ್ಭುತ ಸಿದ್ಧಿ, ಅಷ್ಟಸಿದ್ಧಿಗಳೇ. ಅವರು ಪರಕಾಯ ಪ್ರವೇಶ ಮಾಡ್ತಾನೆ, ಸತ್ತು ಹೋಗಿರುವ ಮನುಷ್ಯನನ್ನು ಬದುಕಿಸ್ತಾನೆ, ಹಾಗಿದ್ದ ಗೋರಖನಾಥ್. ಅಷ್ಟು ಸಿದ್ಧಿ ಇತ್ತು ಅವರಿಗೆ. ಆದ್ದರಿಂದ ಇವರು ದೇವರು ಮತ್ತು ಯೋಗಿಗಳು ಒಂದು ಪಕ್ಕ, ಕುಂಬಾರ ಇನ್ನೊಂದು ಪಕ್ಕ. ಕುಂಬಾರ ಸೃಷ್ಟಿ ಮಾಡಬೇಕಾದರೆ ತಾನೊಬ್ಬನೇ ಮಾಡೋಕ್ಕಾಗಲ್ಲ, ತನಗಿಂತ ಬೇರೆ ಎಷ್ಟೋ ವಸ್ತುಗಳು, ಸಹಕಾರಿ ಪದಾರ್ಥಗಳು ತಗೊಳ್ಳಬೇಕಾಗ್ತದೆ. ಆದರೆ ಯೋಗಿಗಳಾಗಲಿ ದೇವರಾಗಲಿ ತಮಗಿಂತ ಬೇರೆ ಏನು ಬೇಕಾಗಿಲ್ಲ, ತಮ್ಮೊಬ್ಬರೇ ಸಾಕು. ಮುಂದೆ ಸಂಕಲ್ಪ ಮಾಡಿದರೆ ಎಲ್ಲ ಸೃಷ್ಟಿ ಆಗೇ ಬಿಡ್ತದೆ ಅಷ್ಟೇ, ತಮಗಿಂತ ಬೇರೆ ಏನು ಬೇಡ. ಸಾಯಿಬಾಬಾನೇ ಅಲ್ಲವೇ? ಸಾಯಿಬಾಬಾನೇ ಒಂದು ಯೋಗಿ. ಹೀಗೆ ಮಾಡಿಬಿಟ್ರೆ ವಸ್ತುನ ಸೃಷ್ಟಿ ಮಾಡುತ್ತಿದ್ದ ಅಷ್ಟೇ, ತಾನೊಬ್ಬನೇ ಎಲ್ಲ ಸೃಷ್ಟಿ ಮಾಡುತ್ತಿದ್ದ. ಯಾವುದು ಬೇಕು ಹೇಳು, ನಿಮಗೆ ಉಂಗುರ ಬೇಕಾ? ಉಂಗುರ ಬೇಕು. ಗಡಿಯಾರ ಬೇಕಾ? ಗಡಿಯಾರ. ಅಷ್ಟೇ, ಏನು ಬೇಕಾಗಿಲ್ಲ, ತಾನೊಬ್ಬನೇ ಎಲ್ಲ ಮಾಡಿಬಿಡ್ತಾನೆ. ಹಾಗೆ ಯೋಗಿಗಳು, ಇಂಥ ಸಾಯಿಬಾಬಾ ಅಂತ ಯೋಗಿಗಳು, ಸಿದ್ಧಪುರುಷರು, ದೇವಾದಿಗಳ ಹಾಗೆ, ದೇವರು ಋಷಿಗಳು ಎಲ್ಲ ಮಾಡ್ತಾರೆ. ಹಾಗೆ ಕಾರ್ಯಾರಂಭೆ ಸಾಧನಮಪೇಕ್ಷಂತೆ ದೇವಾದಯ
ಅಂದರೆ ದೇವಾದಿಗಳಿಗೂ ದೇವರಿಗೆ ಯೋಗಿಗಳಿಗೆ ತನಗಿಂತ ಬೇರೆ ಯಾವುದು ಹೇಗೆ ಬೇಕಾಗಿಲ್ಲವೋ ಹಾಗೆ ಪರಮಾತ್ಮ ಚೇತನವಾಗಿದ್ದರೂ ಚೇತನಮಪಿ ಕೇವಲ ಚೇತನಮಪಿ ಬ್ರಹ್ಮ ನ ಬಾಹ್ಯಂ ಸಾಧನಮಪೇಕ್ಷಿಷ್ಯತೆ. ಇದು just as a pot maker needs many things other than himself, but in contrast with pot maker, a god or a yogi, they don't need anything other than themselves. They alone are enough to create something. Similarly, Brahman, Chetana Brahman alone is enough. The conscious Brahman alone is enough. He alone is a complete cause for the appearance, for the creation of anything else world. Therefore, the Devadi Udaharana is given in this sense. Tasmat yathaikasya samarthyam drishtamiti tata sarveshameva bhavitum arhati. Now, you have to accept this because Shruti says it. ಒಬ್ಬನು ಲೌಕಿಕದಲ್ಲಿ ಪ್ರಪಂಚದಲ್ಲಿ ಕುಂಬಾರ ಮುಂತಾದವರು ಹಾಗೆ ಮಾಡಲ್ಲ. ಅವರಿಗೆ ತನಗಿಂತ ಬೇರೆ ಪದಾರ್ಥಗಳು ಬೇಕಾಗ್ತದೆ, ತಾನೊಬ್ಬನೇ ಮಾಡೋಕ್ಕಾಗಲ್ಲ. ಹಾಗೆ ಪರಮಾತ್ಮ ಇರಬೇಕು ಅಂದರೆ ನೋಡು, ಲೌಕಿಕ ಉದಾಹರಣ ಬಲದಿಂದ ಪರಮಾತ್ಮ ಸ್ವರೂಪನನ್ನು ತೀರ್ಮಾನ ಮಾಡಬೇಡಿ. ಓಕೆ, ಲೌಕಿಕ ಉದಾಹರಣ ಬಲದಿಂದ ಲೌಕಿಕ ದೃಷ್ಟಾಂತ ಬಲದಿಂದಲೇ, ಲೌಕಿಕ ಪ್ರಪಂಚದಲ್ಲಿ ಒಂದು ದೃಷ್ಟಾಂತ ಇದೆ, ಅದರ ಬಲದಿಂದಲೇ ಇನ್ನೊಬ್ಬರು ಹೀಗೆ ಇರಬೇಕು ಎಂದು ಆಗ್ರಹ ಮಾಡುವುದು ಬೇಡ. ಡೋಂಟ್ ಅನ್ನೆಸೆಸರಿಲಿ ಇನ್ಸಿಸ್ಟ್ ದ್ಯಾಟ್ ವಾಟ್ ಯು ಫೈಂಡ್ ಇನ್ ಒನ್ ಪ್ಲೇಸ್ ದ ಸೇಮ್ ಥಿಂಗ್ ಶುಡ್ ಬಿ ಇನ್ ಈಶ್ವರ. ಯು ಕಾಂಟ್ ಇನ್ಸಿಸ್ಟ್ ಲೈಕ್ ದ್ಯಾಟ್. ಜಸ್ಟ್ ಬಿಕಾಸ್ ಒನ್ ಪರ್ಸನ್, ಎ ಪಾಟ್ ಮೇಕರ್, ನೀಡ್ಸ್ something other than himself, you can't insist that Paramatma also should need something other than himself. Because what is found in one place, the same need not be in case of other. What is found in one case, the same thing need not be the case of others. ಓಕೆ, ಒಂದು ಕಡೆ ಒಬ್ಬನಲ್ಲಿ ಒಂದು ಬಗೆ ಇದ್ದರೆ ಇನ್ನೊಬ್ಬರಲ್ಲಿಯೂ ಹಾಗೇ ಇರಬೇಕು ಎಂದು ನಿಯಮ ಇಲ್ಲ. ಇದು ಭಾಷ್ಯವಾಕ್ಯ ಹೇಳ್ತಾ ಇದ್ದೇನೆ. ಒಬ್ಬನಲ್ಲಿ ಕುಂಬಾರನಿಗೆ ತನಗಿಂತ ಬಿಡಿಯಾಗಿರುವ ಇನ್ನೊಂದು ಕಾರಣಗಳು ಇದ್ದರೆ ಪರಮಾತ್ಮಕ್ಕೂ ಹಾಗೇ ಇರಬೇಕು ಎಂದು ನೀವು ಆಗ್ರಹ ಮಾಡುವ ಹಾಗಿಲ್ಲ. ಏಕೆಂದರೆ ಪರಮಾತ್ಮ ಒಬ್ಬನೇ ಸಾಕು, ಪರಮಾತ್ಮ ಸ್ವರೂಪವೇ ಅಂಥದ್ದು. ಅದು ಶ್ರುತಿಯೂ ಹಾಗೆ ಹೇಳುತ್ತದೆ, ತಾನೊಬ್ಬನೇ ಇಡೀ ಜಗತ್ತಾಗಿ ತೋರ್ತಾನೆ ಅಷ್ಟೇ. ನ ತತ್ರ ವಾಸ್ತವಿಕ. ಈಗ ಇನ್ನು ಮುಂದಿನ ಪಾಯಿಂಟ್ ಏನು, ಇದು ಹೇಗಾಗುತ್ತದೆ? ಒಬ್ಬನೇ ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾನೆ? ಸೃಷ್ಟಿ ಮಾಡಲ್ಲಪ್ಪ, ತೋರ್ಕೊಳ್ತಾನೆ. ಅಧ್ಯಸ್ಥ ಅಷ್ಟೇ. ಅಧ್ಯಾಸದಿಂದ ಅವಿದ್ಯಾಕಲ್ಪಿತವಾಗಿ ಆ ಭ್ರಾಂತಿಯಲ್ಲಿರುವವನಿಗೆ, ಅಧ್ಯಾಸದಲ್ಲಿರುವವನಿಗೆ ತೋರ್ತಾನೆ. ತೋರುವುದಕ್ಕೆ ಏನು ಬೇಕು? ತೋರುವುದೇ ಬೇಕಷ್ಟೇ. ಸೊ ನ ತತ್ರ ವಾಸ್ತವಿಕಮೇವ ಜಗತ್ ಕಾರಣತ್ವಂ ಸರ್ವಶಕ್ತಿಮತ್ತಂ ಚ ಅಭಿಪ್ರೇತಮಿತಿ ಮಂತವ್ಯಂ. ನಿಜವಾಗಿ ಪರಮಾತ್ಮನಲ್ಲಿ ಈ ಶಕ್ತಿಗಳು, ಗುಣಗಳು, ಸಾಮರ್ಥ್ಯಗಳೆಲ್ಲ ನಿಜವಾಗಿವೆ ಎಂದು ತಿಳ್ಕೊಳ್ಳಬೇಡ. ಮತ್ತೇನು, ಜಗತ್ತಿಗೆ ಏನೇನು ಬೇಕೋ ಅದೆಲ್ಲ ತಾನೇ ಅಷ್ಟೇ. ಸಿ, ವಾಟ್ ಎವರ್ ದ ರಿಕ್ವೈರ್ಸ್, ಆಲ್ ದಟ್ ಈಸ್ ಹಿಮ್ಸೆಲ್ಫ್. ದಟ್ಸ್ ಆಲ್ ವಿ ಸೇ. It doesn't mean that Paramatma is really possessed of all these things. He doesn't possess them. All these necessary qualities, powers and elements, instruments, he doesn't possess them. He himself is everything. That's all. Karanatvam sarvashaktitvam cha abhipretamiti mantavyam kintarhi brahmano anyasya jagat karanatvam tathavida shaktimatvam nacha sambhavati ityetavat paramiti. ಅಂದರೆ ಪರಮಾತ್ಮನಲ್ಲಿ ಈ ಗುಣಗಳು, ಶಕ್ತಿಗಳೆಲ್ಲ ಇವೆ ಎಂದು ನಿರೂಪಿಸುವುದಕ್ಕೆ ಹೋಗ್ತಾ ಇಲ್ಲ ಉಪನಿಷತ್ತು. ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬರು ಕಾರಣವಲ್ಲ, ಕಾರಣವಾಗಿರುವುದಕ್ಕೆ ಬೇಕಾಗಿರುವುದು ಅಲ್ಲ, ಒಂದು ಪರಮಾತ್ಮನೇ ಸಾಕು. ಅಂದರೆ ಇನ್ನೊಬ್ಬರಲ್ಲ ಎಂದು ಹೇಳುವುದೇ ಇಲ್ಲಿ ಕಾರಣ. ಪರಮಾತ್ಮನನ್ನು ಬಿಟ್ಟು ಇನ್ನೊಂದು ಕಾರಣವಲ್ಲ. ದ ಮೇನ್ ಪರ್ಪಸ್ ಆಫ್ ಆಲ್ ದಿಸ್ ಡಿಸ್ಕ್ರಿಪ್ಷನ್ ಈಸ್ ಓನ್ಲಿ ಟು ಪ್ರೂವ್ ದ್ಯಾಟ್ ಪರಮಾತ್ಮ ಅಲೋನ್ ಈಸ್ ದ ಕಾಸ್ ಆ್ಯಂಡ್ ನಥಿಂಗ್ ಎಲ್ಸ್ ಈಸ್ ರಿಕ್ವೈರ್ಡ್ ಅದರ್ ದ್ಯಾನ್ ಹಿಮ್. Nothing is required other than him. He alone is enough, more than enough. More than enough, not simply enough, more than enough. Nahi brahma vyatirekena karanatva lakshano dharma shaktirva tatyatah eva tasya. ಅಂದರೆ ಪರಮಾತ್ಮಕ್ಕೆ ಕಾರಣ ಎಂಬುದು ಇನ್ನೊಂದು ಗುಣವಲ್ಲ.
Karanatvam is not a quality in Paramatma, is not an aspect in him, is not a quality, is not a function of him. See, ಕಾರಣವಾಗುವುದು ಸೃಷ್ಟಿ ಮಾಡುವುದೆನ್ನುವುದು ಪರಮಾತ್ಮಕ್ಕಿಂತ ಅತಿರಿಕ್ತವಾದ ಒಂದು ಗುಣವೋ ಒಂದು ಕ್ರಿಯವೋ ಒಂದು ಏನು ಅಲ್ಲ, ಪರಮಾತ್ಮನೇ ಇದೆಲ್ಲ ಅಷ್ಟೇ. ಸೇಮ್ ಪರಮಾತ್ಮ ಹಿಮ್ಸೆಲ್ಫ್ ಈಸ್ ದ ಎಂಟೈರ್ ಜಗತ್. ದೇರ್ ಫೋರ್ ದಟ್ ಕಾರಣಂ ಈಸ್ ನಾಟ್ ಎ ಕ್ವಾಲಿಟಿ ಆಫ್ ಹಿಮ್, ಈಸ್ ನಾಟ್ ಎನ್ ಆಸ್ಪೆಕ್ಟ್ ಆಫ್ ಹಿಮ್, ಈಸ್ ನಾಟ್ ಎ ಪವರ್ ಆಫ್ ಹಿಮ್, ಈಸ್ ನಾಟ್ ಎನ್ ಆಕ್ಷನ್ ಆನ್ ಹಿಸ್ ಪಾರ್ಟ್. Is not an action on his part, is not a quality of him, then what is that? There is no guna-guni bhava. There is no power and a wielder of power. There is no guna and guni. He alone is everything, non-dual, inseparable. Okay, tatyatah eva tasyasti iti kalpayitum shakyate. Tathacha ಆಹ ಅನ್ಯತ್ರ ಭಾಷ್ಯಕೃತು. ಮತ್ತೊಂದು ಕಡೆ ಇದೇ ವಿಷಯವನ್ನು ಸ್ಪಷ್ಟವಾಗಿ ಭಾಷ್ಯಕಾರರು ಮತ್ತೊಂದು ಕಡೆ ಹೇಳ್ತಾರೆ. ಈ ಕೊಟೇಶನ್ ಹೇಳಿ ಮುಗಿಸ್ಬಿಡ್ತೀನಿ. ಶಕ್ತಿಶ್ಚ ಕಾರಣಸ್ಯ ಕಾರ್ಯ ನಿಯಮಾರ್ಥ ಕಲ್ಪಮಾನ ನಾನ್ಯಾಸತೀವಾ ಕಾರ್ಯಂ ನಿಯಚ್ಛೇತ್. ಸಿ, ಪರಮಾತ್ಮ ಸೃಷ್ಟಿ ಮಾಡುವುದಕ್ಕೆ ಶಕ್ತಿ ಎಲ್ಲ ಇದೆ ಅಂದರೆ ಶಕ್ತಿ ಇದೆ ಎಂದು ಅರ್ಥ ಅಲ್ಲ, ತನಗೇ ಶಕ್ತಿ ಎಂದು ಇನ್ನೊಂದು ಹೆಸರಷ್ಟೇ. Paramatma has got all capacity to be able to create the world. It doesn't mean he has a power in him. He is possessed of that power. There is no power. Paramatma himself is called by as a power also. Paramatma himself, Chaitanyam himself, is called by another name as power. Power is not something separately possessed by him. Okay? Is not a quality, is not a power of him. Paramatma ke power in the another name, that's all. So, asatva visheshat anyatva visheshacha, because there is nothing other than him, he alone is everything. Tasmat karanasya atma, ee sentence channagide. This is a beautiful statement of bhashyakara. Karanasya atmabhuta shaktihi shaktescha atmabhutam karyam. So the karya is not separate from, so paramatmaginta paramatmana ಸೃಷ್ಟಿ ಶಕ್ತಿ ಬಿಡಿಯಾಗಿಲ್ಲ, ಸೃಷ್ಟಿ ಶಕ್ತಿಗಿಂತ ಸೃಷ್ಟಿ ಬಿಡಿಯಾಗಿಲ್ಲ. ಅಂದರೆ the Paramatma's power to create is not separate from Paramatma, and the created world is not separate from the power. The world is not separate from Paramatma's power, power is not separate from Paramatma. In short, the Srishti and his power all are Paramatma himself. Paramatmake Srishti endu hesaru, Paramatmake power endu hesaru. ಸೃಷ್ಟಿ ಮಾಡುವ ಶಕ್ತಿ ಅಂದರೆ ಪರಮಾತ್ಮವೇ, ಸೃಷ್ಟಿ ಅಂದರೆ ಪರಮಾತ್ಮವೇ, ಎಲ್ಲವೂ ತಾನೇ, ತನಗಿಂತ ಬೇರೆ ಅಲ್ಲ ಎನ್ನುವುದು ಕೊನೆಗೆ ತಾತ್ಪರ್ಯ. ಅಮ್ಮಯ್ಯ ಅಲ್ಲವೇ. ಇನ್ನೊಂದು ವಾಕ್ಯ ಇದೆ, ಈಗ ಫೈನಲ್ ಇದರ ಏನದು ಉಪಸಂಹಾರ ಇದೆ, ಅದಕ್ಕೆ ಟೈಮ್ ಆಗ್ತಾ ಇದೆ. ಐ ಥಿಂಕ್ ಮುಂದಿನ ಪಾಠದಲ್ಲಿ there is a little conclusion of all these points. Anyway, we will discuss this in the next class. Okay. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.